ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನು ಹಲವಾರು ವಿಚಾರಗಳ ಬಗ್ಗೆಯೂ ಕೂಡ ಈ ಹಿಂದೆ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಜ್ಯೋತಿಷ್ಯ ಕಲಿಯೋದು ಹೇಗೆ, ಹಾಗೆ ಕೆಲವೊಂದಷ್ಟು ವಿಚಾರಗಳು ಆಗಿರಬಹುದು, ಇನ್ನು ಮದುವೆ ವಿಚಾರಗಳಾಗಿರಬಹುದು, ಹಾಗೆ ಧಾರ್ಮಿಕ ವಿಚಾರಗಳಾಗಿರ್ಬೋದು, ಆಧ್ಯಾತ್ಮಿಕ ವಿಚಾರಗಳಾಗಿರ್ಬೋದು, ಹಾಗೆ ಶೇರ್ ಮಾರ್ಕೆಟ್ ವಿಚಾರಗಳಾಗಿರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ ಅವ್ರನ್ನ ಬರಮಾಡ್ಕೊಂಡಿದ್ದಾಯಿತು. ಇನ್ನು ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ಇನ್ನು ಜ್ಯೋತಿಷ್ಯ ನೀವೇನಾದರೂ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಮನೆಯಲ್ಲಿಯೇ ಕೂತ್ಕೊಂಡು ಮನೆ ಮಂದಿ ಸಮೇತ ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡಿ ಜ್ಯೋತಿಷ್ಯವನ್ನು ಕಲಿಬಹುದು. ಇನ್ನು ಜ್ಯೋತಿಷ್ಯವನ್ನು ಇದೇ ಮಾರ್ಚ್ 15ನೇ ತಾರೀಕು 106ನೇ ಬ್ಯಾಚ್ ಕಲಿತಾ ಇರುವಂಥದ್ದು. ಇನ್ನು ಗುರೂಜಿಯವರ ಸಾರಥ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು, ಲಕ್ಷಾಂತರ ಜನರು ಜ್ಯೋತಿಷ್ಯ ಶಾಸ್ತ್ರದ ಒಂದು ಕಲಿಯುವಿಕೆಯ ಮೂಲಕ ಭವಿಷ್ಯವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಇದೇ ಮಾರ್ಚ್ 15ನೇ ತಾರೀಕು 106ನೇ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನೀವು ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ನೀವು ಕೂಡ ಗುರೂಜಿಯವರ ಹತ್ರ ನೇರ ಮಾತನಾಡಬಹುದು. ಹಾಗೆ ಈ ಒಂದು ಜ್ಯೋತಿಷ್ಯ ಕ್ಲಾಸ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬಹುದು. ಇನ್ನು ಗುರೂಜಿಯವರ ಬಳಿ ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು, ಆ ಸಮಸ್ಯೆಗಳನ್ನು ನೀವೇನಾದರೂ ಪರಿಹಾರ ಮಾಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ. ಹಾಗೆ ಕರೆ ಮಾಡಿದಾಗ ನಿಮ್ಮ ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳ, ಹಾಗೆ ಹುಟ್ಟಿದ ದಿನಾಂಕವನ್ನು ತಪ್ಪದೇ ತಿಳಿಸ್ಬೇಕಾಗತ್ತೆ. ಆಕಸ್ಮಿಕವಾಗಿ ಹುಟ್ಟಿದ ಸಮಯ ಏನಾದರೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ, ಅಥವಾ ಹುಟ್ಟಿದ ಸ್ಥಳ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಪ್ರಶ್ನಾಶಾಸ್ತ್ರದ ಮೂಲಕ ಗುರೂಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಡ್ತಾರೆ. ಅದು ಪ್ರಶ್ನಾಶಾಸ್ತ್ರ ಹೇಗಿರುತ್ತೆ ಅಂದರೆ 1ರಿಂದ 249ರ ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ಈ ಸಂಖ್ಯೆಯ ಮೂಲಕ ಗುರೂಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಮಾಡಿಕೊಡ್ತಾರೆ. ಇನ್ನು ಇವತ್ತಿನ ವಿಚಾರವಾಗಿ ಅಂದರೆ ಇವತ್ತಿನ ದಿನದ ವಿಶೇಷತೆಯಲ್ಲಿ ಯಾವ ವಿಚಾರವಾಗಿ ಮಾತನಾಡ್ತಾ ಇದ್ದೀವಿ ಅಂತಂದರೆ, ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು, ನಾವೆಲ್ಲರೂ ಕೂಡ ಒಂದಷ್ಟು ಅಂದರೆ ಹಣವನ್ನು ಸೇವ್ ಮಾಡಬೇಕು ಅಂತ ಹೇಳಿಬಿಟ್ಟು ಚೀಟಿ ಮಾಡ್ತಾ ಇರ್ತೀವಿ. ಆದರೆ ಆ ಚೀಟಿ ಬಿಸ್ನೆಸ್ ಹೇಗೆ ವರ್ಕ್ ಆಗುತ್ತೆ, ಚೀಟಿ ಬಿಸ್ನೆಸ್ ಏನಾದರೂ ಲಾಸ್ ಆಯಿತು ಅಂತಂದರೆ ಅದನ್ನು ರಿಕವರ್ ಮಾಡ್ಕೊಳ್ಳೋದು ಹೇಗೆ, ಈ ಬಗ್ಗೆಯೂ ಕೂಡ ಗುರೂಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಹಲವಾರು ಮಾಹಿತಿಗಳನ್ನು ನೀಡುವಂತಹ ಒಂದು ವೇದಿಕೆ ಅಂತಂದರೆ ಅದು ನಕ್ಷತ್ರ ನಾಡಿ. ಮೊದಲನೇದಾಗಿ ಗುರೂಜಿಯವರನ್ನು ಮಾತಾಡಿಸ್ಕೊಳ್ತಾ ಹೋಗ್ಬಿಡೋಣ. ಇನ್ನು ಚೀಟಿ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಗುರೂಜಿಯವರು ನೀಡ್ತಾರೆ. ಭಾಳ ಒಳ್ಳೆ ಕ್ವಶನ್ನು. ಸಾಮಾನ್ಯವಾಗಿ ಮಹಿಳೆಯರು ಒಂದು ಹಸ್ಬೆಂಡು ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ರೋ, ಜಾಬ್ ಮಾಡ್ತಾಯಿದ್ರೋ, ಆಚೆ ಹೊರಟರು ಅಂತಂದರೆ ಮಹಿಳೆಯರಿಗೆ ಏನಾದ್ರು ಒಂದು ಬಿಸ್ನೆಸ್ ಮಾಡೋಣ ಅನ್ನೋ ಒಂದು ಕುತೂಹಲ. ನನ್ನ ಒಂದು ಅನುಭವದಲ್ಲಿ ಭಾಳ ಸ್ವಲ್ಪ ಹಿಂದೆ ಇರ್ತಕ್ಕಂಥವ್ರು ಈ ಚೀಟಿ ಬಿಸ್ನೆಸ್ಸಲ್ಲಿದ್ದಾರೆ. ಈಗ ಮುಂದೆ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಮಹಿಳೆಯರಲ್ಲಿ ಈ ಚೀಟಿ ಬಿಸ್ನೆಸ್ ಇಲ್ಲ, ಬೇರೆ ಬಿಸ್ನೆಸ್ ಬರ್ತಾರೋ ಹೇಳ್ತೀನಿ ಏನು ಅಂತ. ತುಂಬ ಹಿಂದೆ ಪ್ರಾಬಲಿ 40 ಇಯರ್ಸ್ ಇರೋರು, 35 ಮೇಲೆ 40 ಮೇಲಿರೋರು, 50-60 ಒಳಗಿರೋಂಥ ಮಹಿಳೆಯರು ಭಾಳ ಹಿಂದೆ ಚೀಟಿ ನಡೆಸ್ಕೊಂಡು ಬಂದಿರತಕ್ಕಂಥವ್ರು, ಅವರು ಮಾತ್ರ ಈಗ ಆ ಚೀಟಿ ಲೈನಲ್ಲಿ ಬಂದಿದ್ದಾರೆ. ಈಗ ಹೊಸದಾಗಿ ಮಹಿಳೆಯರು ಈಗ ಏನಾದ್ರು ಮಾಡ್ತೀನಿ ಅಂದರೆ ಚೀಟಿಗೆ ಬರ್ತಾ ಇಲ್ಲ. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಆ ಹಿಂದೆ ಇರ್ತಕ್ಕಂಥವ್ರು. ಈಗಲೂ ಅದು ಒಂಥರ ಸೈಕಲ್ ಇದ್ದಂಗೆ. ಅದು ಸೈಕಲ್ಲು ಓಡಿಸ್ತಾನೆ ಇರಬೇಕು, ನಿಂತರೆ ಬಿದೋಗ್ತೀವಿ, ಕಾಲಿಡೋಕ್ಕೂ ಆಗಲ್ಲ. ಸೊ ಚೀಟಿ ಅನ್ನೋದು ನಿರಂತರವಾಗಿ ಪೆಡಲ್ ಮಾಡ್ತಾನೆ ಇರ್ತೀವಲ್ಲ, ಆ ಥರ ಸೈಕಲ್ ಹೋಗ್ತಾನೆ ಇರುತ್ತೆ, ಅದು ನಿಲ್ಸೋಕ್ಕಾಗೋದೇ ಇಲ್ಲ. ಆಲ್ರೆಡಿ ಒಂದು ಮಾತು ಹೇಳಿಬಿಟ್ಟು ಚೀಟಿ ಬಗ್ಗೆ ಹೋಗ್ತೀನಿ. ನಮ್ಮ ನಕ್ಷತ್ರ ನಾಡಿ ಕೇವಲ 15 ದಿವಸದಲ್ಲಿ ಕಲಿತಾಗ ಪ್ರಶ್ನಾಶಾಸ್ತ್ರದ ಮುಖಾಂತರನೂ ಗೊತ್ತಾಗುತ್ತೆ ಮುಂದೆ ಏನಾದ್ರು ಸಮಸ್ಯೆ ಆಗುತ್ತಾ, ಅಥವಾ ನಮ್ಮ ಮೂಲ ಜಾತಕ ಅಂದರೆ ನಿಮ್ಮ ಜಾತಕದಲ್ಲಿ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಕರೆಕ್ಟಾಗಿತ್ತು ಅಂದರೆ ದಶ ಚೆನ್ನಾಗಿರೋವರೆಗೂ ಚೀಟಿ ಚೆನ್ನಾಗಿ ನಡೀತಾ ಇರುತ್ತೆ. ನಿಮಗೆ ಜನಗಳೆಲ್ಲ ಬಂದು ದುಡ್ಡು ಕೊಡ್ತಾ ಇರ್ತಾರೆ, ನಿಮಗೆಲ್ಲ ಕರೆಕ್ಟಾಗಿ ವ್ಯವಹಾರ ಮಾಡ್ತಾ ಇರ್ತಾರೆ. ಸೊ ಚೀಟಿಗೆ ಅಷ್ಟೋಯ್ತು ಇಷ್ಟೋಯ್ತು, ಅವ್ರ ಹತ್ರ ಹಾಕ್ರಪ್ಪ ಚೀಟಿ, ಸಿಕ್ಕಾಪಟ್ಟೆ ಓಡುತ್ತೆ, ನಮಗೆ ಡಿವಿಡೆಂಡ್ಸ್ ಜಾಸ್ತಿ ಬರುತ್ತೆ, ಮತ್ತು ಅದೆಲ್ಲ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ದಶ ಚೇಂಜ್ ಆಯಿತು ನಿಮ್ಮದು ತಿಳ್ಕೊಳ್ಳಿ, ಯಾರೋ 1-2-3 ಚೀಟಿ ಎತ್ತಿರೋರು ಕಟ್ಟಲ್ಲ. ಅಲ್ಲಿಂದ ಪ್ರಾರಂಭ.
ಚೀಟಿ ಪತನಕ್ಕೆ ಪ್ರಾರಂಭವೇ ಅಲ್ಲಿ, ಇನ್ನೇನು ಅಲ್ಲ. ಆ ಚೀಟಿ ಪತನಕ್ಕೆ ಪ್ರಾರಂಭ ಇಲ್ಲಿ ಅಂತಂದರೆ ಯಾರಾದರೂ ಒಬ್ಬರೋ ಇಬ್ಬರೋ ಆ ಗುಂಪಲ್ಲಿ ಕಟ್ಟಿಲ್ಲ ಅಂದರೆ ನಿಮ್ಮ ತಲೆ ಮೇಲೆ ಬರುತ್ತೆ. 25 ಜನದ ಚೀಟಿ, 40 ಜನದ ಚೀಟಿ ಮಾಡ್ತಾರೆ. ನಿಮಗೆ ಬರೋದೇನು ಅರ್ಥ ಮಾಡ್ಕೋಬೇಕು. ನಿಮಗೆ ಬರೋದೇನು, ಒಂದು ಚೀಟಿದು ದುಡ್ಡು ಬರುತ್ತೆ, ಒಂದೇ ಒಂದು ಚೀಟಿದು. 3 ಜನ ಕೈ ಕೊಟ್ಟರೆ ಅವಾಗ ಏನು ಮಾಡ್ತೀರಾ? ಇನ್ನಿಬ್ಬರದು ನೀವೇ ಕೈಯಿಂದ ಹಾಕ್ಬೇಕಲ್ವಾ? ಇಲ್ಲಿ ಸ್ಟಾರ್ಟ್ ಆಯ್ತು ನೋಡಿ ಚೀಟಿ ವ್ಯವಹಾರ, ಚೀಟಿಯ ಕಾಲ ಇಲ್ಲಿ ಸ್ಟಾರ್ಟ್ ಆಯಿತು. ಸೊ ಆ ಕಾರಣದಿಂದ ಚೀಟಿ ಮಾಡಬೇಕಾದ್ರೆ ನಮ್ಮ ಜಾತಕದಲ್ಲಿ ಯೋಗ ಇದೆಯಾ ನೋಡಬೇಕು. ಇದು ಒಂಥರ ಬಿಸ್ನೆಸ್ ರೀತಿನೇ. ಬಿಸ್ನೆಸ್ಸಲ್ಲಿ ಯೋಗ ಇಲ್ಲ ಅಂದರೆ ಚೀಟಿಲೂ ಮುಳುಗ್ತೀವಿ. ಬಿಸ್ನೆಸ್ಸಲ್ಲಿ ಯೋಗ ಇಲ್ಲ ಅಂತಂದರೆ ನೀವು ಹೋಟ್ಲ್ ಅಂಗಡಿ ಹಾಕೋರು ಹೋಟ್ಲ್ ಬಿಸ್ನೆಸ್ಸರು ಹೋಗುತ್ತೆ, ಎಲ್ಲನೂ ಬಿಸ್ನೆಸ್ಗೆ. ಬಟ್ ಚೀಟಿ ಹೇಗೆ ನಡೆಯುತ್ತೆ, ನಿಮ್ಮ ಮೇಲೆ ಕಂಟ್ರೋಲ್ ಹೇಗಿರಲ್ಲ ಅನ್ನೋದು ಇದೊಂದು ಉದಾಹರಣೆ. ಕರೆ ತಗೊಳ್ಳೋಣ. ಚೀಟಿ ವ್ಯವಹಾರದ ಬಗ್ಗೆ ಇನ್ನಷ್ಟು ಕೂಡ ಗುರುಜಿಯವರು ಮಾತನಾಡಿಸ್ತಾರೆ, ತಿಳಿಸ್ಕೊಡ್ತಾರೆ. ಎಸ್, ಅದಕ್ಕಿಂತ ಮುಂಚೆ ಒಂದು ಕರೆ ಸಿದ್ಧವಾಗಿರುವಂಥದ್ದು. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಕಿಶೋರ್ ಡಿ ಅಂತ, ಚಿಕ್ಕಬಳ್ಳಾಪುರದಿಂದ ಕರೆ ಮಾಡ್ತಿದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಕಿಶೋರ್? ಮೇಡಮ್, ನಮ್ಮ ಬಗ್ಗೆನೇ ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್? ಮೇಡಮ್, 21/8/1995. 21/8/1998. 95. ಓಕೆ. ಹುಟ್ಟಿದ ಸ್ಥಳ? ಬೆಂಗಳೂರು ಮೇಡಮ್. ಓಕೆ. ಹುಟ್ಟಿದ ಸಮಯ ಗೊತ್ತಿಲ್ಲ ಸರ್, ಸರಿಯಾಗಿ ಸಮಯ ಗೊತ್ತಿಲ್ಲ. ಓಕೆ. ಪ್ರಶ್ನಾಶಾಸ್ತ್ರದ ಮೂಲಕ ಗುರುಜಿ ಅವರು ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕರೆ ಕಟ್ಟಾಯಿತು ಅಂತ ಅಂದ್ಕೊಳ್ತೀನಿ. ನೋಡಿ, ನೀವು ಹೇಳಿದ್ದೀರ ಆಲ್ರೆಡಿ. ಅವ್ರಿಗೆ ಸ್ವಲ್ಪ ಎಲ್ಲೋ ಬೆಳಿಗ್ಗೆ ಎದ್ದು ನಿದ್ರೆ ಮಂಪಲ್ಲಿರ್ತಾರೆ. ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ ಅಂದರೆ 1ರಿಂದ 249 ಹೇಳಿ ಅಂತ. ಡೇಟ್ ಆಫ್ ಬರ್ತ್ ಎಲ್ಲ ಹೇಳಿ ಟೈಮ್ ಎಲ್ಲ ವೇಸ್ಟ್ ಮಾಡಿ ಈಗ ಅಯ್ಯೋ ಸಿಕ್ಕಿಲ್ಲ ಅಂತ ಒದ್ದಾಡ್ತಾರೆ. ಪ್ರಾಬ್ಲಮ್ ಯಾರ್ದು? ಶ್ರವಣ, ಕಿವಿ. ಬುಧ ಸರಿ ಇಲ್ಲ ನಿಮ್ಮಲ್ಲಿ. ಯಾರಿಗೆ ಬುಧ ಸ್ಟ್ರಾಂಗ್ ಇರಲ್ವೋ ಕ್ವಿಕ್ ಆಗಿರಲ್ಲ. ಅವರ ಜಾತಕದಲ್ಲಿ ಬುಧ ವೀಕ್. ಯಾಕೆಂದರೆ ನಾವು ಏನು ವಿಚಾರವನ್ನು ಹೇಳಬೇಕು, ಯಾವ ವಿಚಾರವನ್ನು ನಾವು ಆಲಿಸ್ಬೇಕು ಹೇಳ್ತಕ್ಕಂಥದ್ದು, ಹಿಯರಿಂಗ್ ಆ್ಯಂಡ್ ಸ್ಪೀಚ್ ಬೋತ್ ಆರ್ ಮರ್ಕ್ಯುರಿ. ಆ ಮರ್ಕ್ಯುರಿ ನಮ್ಮಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಪ್ಲೇಸ್ಮೆಂಟಲ್ಲೂ ಸ್ಟ್ರಾಂಗ್ ಇರಬೇಕು, ಅವಸ್ಥೆಯಲ್ಲೂ ಸ್ಟ್ರಾಂಗ್ ಇರಬೇಕು, ವೀಕ್ಷಣೆಯಲ್ಲೂ ಸ್ಟ್ರಾಂಗ್ ಇರಬೇಕು. ಆವಾಗ ಸ್ಪೀಡ್ ಆಮೇಲೆ ಇನ್ಸ್ಟೆಂಟ್ ಇದು ಬರುತ್ತೆ. ಇಲ್ಲ ಅಂದರೆ ಒಂದು 10 ಸತಿ ಕರೀತಾರೆ ಅವ್ರ ಹೆಸರನ್ನ, ಕೇಳಿಸ್ಕೊ, ಎಲ್ಲೋ ಯಾವುದೋ ಲೋಕದಲ್ಲಿ ಇರ್ತಾರೆ ಅಂತಾರೆ ಆಮೇಲೆ. ಸೊ ಬುಧನ ಸಮಸ್ಯೆಯಲ್ಲಿ ಇರ್ತಕ್ಕಂಥದ್ದು. ಸಮಸ್ಯೆಗೆ ಏನು ಪರಿಹಾರ ಮಾಡ್ಕೋಬಹುದು? ಪರಿಹಾರನ ಎಲ್ಲದಕ್ಕೂ ಪರಿಹಾರ ಅಂತಂದರೆ ಪೂಜೆ ಅಲ್ಲ. ಎಲ್ಲದಕ್ಕೂ ಪರಿಹಾರ ಧ್ಯಾನ ಮಾಡಬೇಕು, ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಈಗ ಯಾರಾದರೂ ಒಬ್ರು ಹೇಳ್ತಾರೆ, ನೀನು ಸರಿಯಾಗಿ ಕೇಳಿಸ್ಕೊಳ್ಳಲ್ಲ ಕಣ, ಬರೀ ಏನೇನೋ ಎಲ್ಲೋ ಇರ್ತೀಯ ಅಂತ. ಅದಕ್ಕೆ ಫಸ್ಟ್ ಏನು ಮಾಡಬೇಕು? ಲೆಟ್ ಮೀ ಪ್ರಾಕ್ಟೀಸ್. ಕೇಳಿಸ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡೋಣ, ಸೂಕ್ಷ್ಮವಾಗಿ ಯೋಚನೆ ಮಾಡೋಣ. ಎವ್ರಿಥಿಂಗ್ ಇಸ್ ಟ್ರೈನಿಂಗ್. ಎಲ್ಲನೂ ಪರಿಹಾರ ಅಂತಂದರೆ ಪೂಜೆಗೆ ಹೋಗೋದಲ್ಲ, ನಮ್ಮಲ್ಲೇ ಒಂದು ಟ್ರೈನಿಂಗ್ ಮಾಡ್ಕೋಬೇಕು. ಅಟೆಂಟಿವ್ ಅಂತ ಕರಿತೀವಿ ಅದಕ್ಕೆ. ನಮ್ಮ ಏಕಾಗ್ರತೆ ಅಟೆಂಟಿವ್ ಆಗಿರಬೇಕು. ಸೊ ಯಾರು ಏನೇ ಇಲ್ಲಿ ಸುತ್ತಮುತ್ತಲು ಯಾರೇ ಮಾತಾಡಿದ್ರು ಕೂಡ ಟಕ್ ಅಂತ ಗ್ರಹಿಸಬೇಕು. ಅದನ್ನು ಒಳಗಡೆ ನಾವು ಡೆವಲಪ್ ಮಾಡ್ಕೊಂಡ್ರೆ ಬರುತ್ತೆ. ಸೊ ಬುಧ ವೀಕ್ ಆಗಿದೆ ಅಂದಿದ ತಕ್ಷಣ ಬುಧನ ಶಾಂತಿ ಮಾಡ್ಕೊಳ್ಳೋದಲ್ಲ, ನಿಮಗೆ ನೀವು ಶಾಂತಿ ಮಾಡ್ಕೊಳ್ಳಿ ಮೊದಲು. ಅರ್ಥ ಆಯ್ತಲ್ವಾ? ಬುಧನ ಶಾಂತಿ ಮಾಡಿದ್ರೆ ಬುಧನ ಕಿವಿ ನೆಟ್ಟಗಾಗುತ್ತೆ, ನಿಮ್ಮ ಕಿವಿ ನೆಟ್ಟಗಾಗಲ್ಲ. ಸೊ ನಿಮ್ಮ ಕಿವಿ ಬುಧನಿಂದ ನಿಮ್ಗೆ ಸಮಸ್ಯೆ ಆಗಿದೆ ಅಂದರೆ ನಿಮ್ಮ ಕಿವಿ ನೆಟ್ಟಗಾಗಬೇಕು. ಬುಧನ ಶಾಂತಿ ಮಾಡಿದ್ರೆ ಬುಧನ ಕಿವಿ ನೆಟ್ಟಗಾಗ್ಬಿಡ್ತದೆ ಅಲ್ವಾ? ಆ ರೀತಿಯಾಗಿರ್ತಕ್ಕಂಥದ್ದು. ಈ ಚೀಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಕಾಲ್ ಇದೆಯಾ? ಮುಂದೆ ತಗೊಳ್ಳೋಣ. ಓಕೆ. ಈ ಚೀಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಚೀಟಿ ವ್ಯವಹಾರದಲ್ಲಿ ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ, ಇದು ನಾನು ಆವಾಗಲೇ ಹೇಳ್ದಂಗೆ ಒಂದು 2-3 ಜನ ಕೈ ಕೊಟ್ಟರೆ ಅಲ್ಲಿಂದ ಪ್ರಾರಂಭ. ಆಮೇಲೆ ಒಂದು ತಿಳ್ಕೊಳ್ಳಿ, ಚೀಟಿ ಮಾಡೋರು ನೀವೊಂದು 40 ಜನ ಚೀಟಿ ಹಾಕಿರ್ತಾರಲ್ಲ, ಒಬ್ರಿಗೊಬ್ರಿಗೆ ಕಾಂಟ್ಯಾಕ್ಟ್ ಜಾಸ್ತಿ ಇರುತ್ತೆ ಆಚೆ ಕಡೆ. ನಿಮ್ಗೆ ಅಂದ್ಕೊಂಡಿರ್ತೀರ ಇವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ. ಎಲ್ಲರೂ ಎಲ್ಲೋ ಚೀಟಿ ಎತ್ತಬೇಕಾದ್ರೆ ಬಂದಿರ್ತಾರೆ, ನೋಡಿರ್ತಾರೆ, ಅಲ್ಲೇ ಮೊಬೈಲ್ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ, ಮಾತಾಡ್ತಾ ಇರ್ತಾರೆ. ಅವ್ರು ಕಾಯ್ಕೊಂಡಿರ್ತಾರೆ. ಆ ಶಾರದಮ್ಮನವ್ರಿಗೆ 1-2 ಚೀಟಿ ಯಾರೋ ಕಟ್ಟಿಲ್ವಂತೆ, ಅವ್ರಿಗೇನೋ ದುಡ್ಡು ಬರ್ತಾ ಇಲ್ಲ, ನಮಗೆ ಕೊಡ್ತಾರೋ ಇಲ್ವೋ ಅಂತ 1-3 ಜನ ಕೈ ಎತ್ತಿದ್ದಾರಂತೆ ಅಂತ ಮೆಸೇಜ್ ಹೋಗುತ್ತೆ. ಅಲ್ಲಿಂದ ವೈರಲ್ ಆಗಿ ಹೋಗುತ್ತೆ. ಇವತ್ತಿನ ದಿವಸ ಒಳ್ಳೆಯದು, ನಮ್ಮಂಥ ಪ್ರೋಗ್ರಾಮ್ ಸ್ವಲ್ಪ ಹೋಗೋದು ಕಷ್ಟ. ಸೊ ಇವ್ನು ಹಿಂಗಂದ ಅಂತ, ನನಗೇನಾದ್ರು ದಿನೇಶ್ ಗುರೂಜಿ ಹಿಂಗಂದ ಅಂತ ಒಂದು ಬಂದುಬಿಟ್ರೆ ಸಾಕು, ಫುಲ್ ವೈರಲ್. ನಾವು ಒಳ್ಳೇದು ವೈರಲ್ ಆಗೋದೇ ಇಲ್ಲ, ಅದೇ ಸಮಸ್ಯೆ. ಕೆಟ್ಟದ್ದು ವೈರಲ್ ಆಗುತ್ತೆ. ಅದು ಏನೋ 5ನೇ ಮನೆ, 8ನೇ ಮನೆ, 12ನೇ ಮನೆ ಇದು ವಿಚಾರ. ಈ 5ನೇ ಮನೆ, 8ನೇ ಮನೆ, 12ನೇ ಮನೆ ವಿಚಾರದಲ್ಲಿ ಬರ್ತಕ್ಕಂಥ ಈ ಒಂದು ಚೀಟಿಯ ವ್ಯವಹಾರ ಮಾಡಿದಾಗ ಖಂಡಿತ ಮುಳುಗೋಗುತ್ತೆ.
ಎಷ್ಟೋ ಜನ ಚೀಟಿ ಮಾಡಿಕೊಂಡು ಮನೆ ಮಠ ಮಾರ್ಕೊಳ್ಳೋದು ಓಕೆ, ಅದು ಕಾಮನ್ ಅಂದ್ಕೊಳ್ಳಿ. ಮನೆ ಹೋಯ್ತು, ಜಮೀನು ಹೋಯ್ತು, ಒಡವೆ ಹೋಯ್ತು, ಬ್ಯಾಂಕ್ ಬ್ಯಾಲೆನ್ಸ್ ಹೋಯ್ತು, ಗಂಡನ ಸ್ಯಾಲ್ರಿನೂ ಕೂಡ ಅದರಲ್ಲೂ ಕಟ್ತಾಯಿದ್ದೀವಿ, ಅದು ಓಕೆ ಕಾಮನ್. ಕೊನೆಗೆ ಜನ ನೇಣಾಕೊಂಡಿರೋರು ಇದ್ದಾರೆ. ಹೌದು. ಭಾಳ ಪ್ರಖ್ಯಾತ ಚಿತ್ರನಟಿ, ಭಾಳ ಹಿಂದಿನ ಕಾಲದಲ್ಲಿ ಹಿಂದೆ ಇದ್ದರು ಒಬ್ಬರು, ಅವ್ರದ್ದು ನ್ಯೂಸ್ ಬಂದಿತ್ತು, ನ್ಯೂಸ್ ಪೇಪರ್ಲ್ಲಿ ಹಾಕಿದ್ರು, ಬಟ್ ಅದು ಸುಳ್ಳು ಅಂತ ನಿಜ ಅಂತಾರೆ ಗೊತ್ತಿಲ್ಲ. ಅವರು ಚೀಟಿ ಮಾಡಿ ಸೂಸೈಡ್ ಮಾಡಿಕೊಂಡ್ರು ಅಂತಲೂ ಬಂದಿರತಕ್ಕಂಥದ್ದು ಇದೆ. ಚೀಟಿ ಮಾಡ್ತಕ್ಕಂಥದ್ದು ತುಂಬ ಡೇಂಜರಸ್ ಬಿಸ್ನೆಸ್. ಅದು ಯಾವ ಬಿಸ್ನೆಸ್ ಆದರೂ ಓಕೆ. ಯಾಕೆಂದರೆ ಸಾಮಾನ್ಯವಾಗಿ ಈಗ ನಾವು ಪಾರ್ಲರ್ ಇಟ್ವಿ ಅಂದ್ಕೊಳ್ಳಿ, ಪಾರ್ಲರ್ ಇಟ್ಟಾಗ ಒಂದು ಸ್ವಲ್ಪ ಫರ್ನಿಚರ್ ಮಾಡ್ತೀವಿ, ಅಲ್ಲಿ ಇಲ್ಲಿ ಇದಾಗ್ತೀವಿ, ಬಿಸ್ನೆಸ್ಸು ಬರಲಿಲ್ಲ ಜನ, ಅಂಥ ಸಮಯದಲ್ಲಿ ಲಾಸ್ ಆಗೋದು ಬರೀ ಫರ್ನಿಚರ್ ಮೇಲೆ. 3 ಲಕ್ಷ 4 ಲಕ್ಷ ಏನೋ ಹಾಕಿರ್ತಾರೆ. ಯಾರು ಬಂದು ನಿಂತ್ಕೊಂಡು ಅಲ್ಲೇನು ಬೈಯೋದಿಲ್ಲ, ಜಗಳ ಮಾಡಲ್ಲ. ಸೊ ಎಷ್ಟು ಬರುತ್ತೋ ಅಷ್ಟು ಮಾಡಿಕೊಂಡು ಮುಂದಕ್ಕೆ ಹೋಗ್ಬೋದು. ಅದಿಲ್ಲ ಅಂದರೆ ಕ್ಲೋಸ್ ಮಾಡಿಕೊಂಡು ಬೇರೆ ಏನಾದ್ರು ಮಾಡ್ಕೋಬೋದು. ಹಾಗೆ ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಮಹಿಳೆಯರು. ಸ್ಯಾರಿ ಉಳಿದ್ರೂ ಕೂಡ ಅವ್ರ ಮಗಳ ಮದುವೆಗೆ ಎಲ್ಲರಿಗೂ ಹಂಚ್ಬಿಡ್ಬೋದು. ಜನ ಬರ್ತಾರಲ್ಲ ಈ ಸ್ಯಾರಿ ಟೈಮಲ್ಲಿ ಎಲ್ಲರೂ ಕೊಡಬೇಕಲ್ವಾ. ಆದರೂ ಕಾಸ್ಟ್ಲಿ ಸೀರೆಗಳಿದ್ರೆ ಹೇಗೆ ಹಂಚಕ್ಕಾಗುತ್ತೆ? ಕಾಸ್ಟ್ಲಿ ಸೀರೆನ ಸ್ವಲ್ಪ ಡಿಸ್ಕೌಂಟ್ ಮಾಡಿ, ಹೆಂಗಿರೋ ನಿನಗೆ ಕುಂಕುಮ ಕೊಡ್ತಾ ಇದ್ದೀವಿ, ಹಾಫ್ ರೇಟ್ ನನಗೆ ಕೊಡು, ಹಾಫ್ ರೇಟ್ ನಾನು ಹಾಕೋತೀನಿ, ಹೆಂಗೆ ನಿಂಗೆ ಕೊಡ್ಬೇಕು ಸೀರೆ, ಏನೋ ಒಂದು ಸ್ಕೀಮ್ ಮಾಡಿ ಹಾಕಬೇಕು. ಬಟ್ ಅದ್ರಲ್ಲಿ ಅವಮಾನ ಇಲ್ಲ. ಮತ್ತು ಈ ರೀತಿ ಇದು ಗ್ಯಾಂಬ್ಲಿಂಗ್ ಅಂತ ಕರಿತೀವಿ. ಜನಗಳ ಮೇಲೆ ಲಕ್ಷಾಂತರ ರೂಪಾಯಿ ನಾವು ಹಿಡಿತಾ ಇಲ್ಲ ಅಲ್ಲಿ. ಎಂತೆಂಥ ದೊಡ್ಡ ದೊಡ್ಡ ಬ್ಯಾಂಕ್ ಅವರೇ ಮನೆ ಸಾಲ ಕೊಟ್ಟಿರೋದು ವಸೂಲಿ ಮಾಡೋಕ್ಕಾಗ್ತಾ ಇಲ್ಲ, ಪರ್ಸ್ನಲ್ ಲೋನ್ ವರ್ಕ್ ಮಾಡ್ತಾ ಇಲ್ಲ, ಅಂದರೆ ತೊಗೊಳೋದು ವರ್ಕ್ ಮಾಡ್ತಾ ಇಲ್ಲ. ಇಂಥ ಸಿಚುವೇಶನ್ ಇರಬೇಕಾದ್ರೆ ಒಂದು ಮಹಿಳೆ, ಅವಳ ಹತ್ರ ಗನ್ ಇಲ್ಲ ಬೇರೆ ಅಲ್ವಾ, ಗನ್ ಇದ್ದಿದ್ರೆ ಕೊಟ್ಬಿಡ್ತಾ ಇದ್ರೇನೋ, ಗನ್ ಬೇರೆ ಇಲ್ಲ, ಸುಮ್ಮನೆ ಲೈಸೆನ್ಸ್ ಇದೆ ಅಷ್ಟೇ ಮಾಡೋಕ್ಕೆ. ಕೆಲವ್ರಲ್ಲಿ ಚೀಟಿ ಮಾಡೋ ಲೈಸೆನ್ಸ್ ತೊಗೊಳ್ತಾರೆ, ಆ ಲೈಸೆನ್ಸ್ ಇದೆ, ಗನ್ ಲೈಸೆನ್ಸ್ ಇಲ್ಲ. ಸೊ ಅಂಥ ವಿಚಾರನ, ಇನ್ನೊಬ್ಬರು ದುಡ್ಡು ಕೊಡ್ತಕ್ಕಂಥ ಹೋಗ್ತಕ್ಕಂಥ ವಿಚಾರನ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ನಮಗೆ ಸಮಸ್ಯೆ ಏನು ಬರುತ್ತೆ ಅಂತಂದರೆ, ಚೀಟಿ ಮಾಡಬೇಕಾದ್ರೆ ಇನ್ನೊಬ್ಬರು ನಮಗೆ ದುಡ್ಡು ಹಾಕ್ತಕ್ಕಂಥದ್ದು, ಕೊಡ್ತಕ್ಕಂಥ ವಿಚಾರ ತುಂಬ ಕಷ್ಟ, ತುಂಬ ಟಫ್. ಸೊ ಆ ವಿಚಾರಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಗ್ರಹ ಸಮಸ್ಯೆ, ಆ ಗ್ರಹ ಸಮಸ್ಯೆ ಅಂತ ಕಾಂಪೌಂಡರ್ ಹೇಳ್ತಾರಲ್ಲ, ಕಾಂಪೌಂಡರ್ ಹೇಳೋ ಥರ ಅಲ್ಲ. ನಿಮ್ಮ ದಶಾಭುಕ್ತಿ ಯಾವುದೇ ಆಗಿರಲಿ, ಎಲ್ಲಿ ಕೂತ್ಕೊಳ್ತಾನೆ ಹಾಳು ಮಾಡಬೇಕಲ್ಲಿ. ಕೆಟ್ಟ ಜಾಗದಲ್ಲಿ, ಗುರು ಏನಾದ್ರು ಕೆಟ್ಟ ಜಾಗದಲ್ಲಿ ಕೂತ್ಕೊಂಡ್ರೆ ಕೆಟ್ಟದ್ದೇ ಕೊಡಬೇಕು. ನಮ್ಮ ಹಣೆ ಬರದಲ್ಲಿ ಒಂದಿದೆ, ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತೀನಿ, ಗುರು ಹಿಂಗೆ ಮಾಡ್ತಾನೆ, ಒಳ್ಳೆಯವನು ಹಂಗೆ ಮಾಡ್ತಾನೆ ಅಂತ. ಸಾಕಷ್ಟು ಜನ ಗುರುದಶೆಯಲ್ಲೂ ಹಾಳಾಗಿದ್ದಾರೆ, ಸಾಕಷ್ಟು ಜನ ರಾಹು ದಶೆಯಲ್ಲೂ ಉದ್ಧಾರ ಆಗಿದ್ದಾರೆ, ಕೇತು ದಶೆಯಲ್ಲಿ ಹೈಯೆಸ್ಟ್ ಲೆವೆಲ್ಗೆ ಹೋಗಿದ್ದಾರೆ. ಹಾಗೆ ಸಾಕಷ್ಟು ಜನ ಶುಕ್ರದಶದಲ್ಲೂ ಮನೆ ಮಾರ್ಕೊಂಡಿದ್ದಾರೆ, ಬೀದಿಗೆ ಬಂದಿದ್ದಾರೆ. ಹಾಗಿದ್ರೆ ಗ್ರಹಗಳ ಮೇಲೆ ನೀವು ಮಾತಾಡ್ತಕ್ಕಂಥದ್ದು ಅಥವಾ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಪಬ್ಲಿಕ್ ಅವರು ತುಂಬಾ ರಾಂಗ್. ಪಬ್ಲಿಕ್ ಅವರು ಇದೇ ತಿಳ್ಕೊಂಡಿರೋದು, ಶುಕ್ರ ನಮ್ಮ ಫ್ರೆಂಡು, ಕ್ಲೋಸ್ ಫ್ರೆಂಡು, ಚಡಿ ದೋಸ್ತು, ಗುರುನಾ, ಬಿಡಪ್ಪ ನಮ್ಮದು, ನಮ್ಮ ಗುರು ಅಂತ ಕರಿತೀವಲ್ಲ, ಅವನೇ ಅದು. ಏನು ಗುರು ಅಂತ ಮಾತಾಡ್ತಾರೆ, ಅದೇ ಗುರು, ಏನು ಮಾಡಲ್ಲ ಅವನು. ಅವರಿಬ್ಬರು ಒಡೆದ ಅಂದರೆ ಮುಟ್ಟು ನೋಡ್ಕೋಬೇಕು. ಇನ್ನು ರಾಹು ಕೇತು ಅವರಾದರೂ ನಿಮಗೆ ಒಡೆದ ಅಂದರೆ ಹೆಂಗೆ ಅಂತಂದರೆ, ಮುಟ್ಟು ನೋಡ್ಕೊಳ್ಳೋದು ಏನು ಬೇಕಾಗಿಲ್ಲ, ಅದು ಗೊತ್ತೇ ಆಗಿಲ್ಲ ನಿಮಗೆ, ಗೊತ್ತೇ ಆಗಿಲ್ಲ. ಬಟ್ ಇನ್ನೊಂದು ಕಡೆ ಕೊಟ್ಬಿಡ್ತಾರೆ. ಒಂಥರ ರಾಹುದು ಕೇತುದು ಬೇರೆ. ಬಟ್ ಯಾರು ಕಾಂಬಿನೇಷನ್ನು ಅಂದರೆ ಯಾವ ಮನೇಲಿ ಕೂತ್ಕೊಳ್ತಾರೋ ಆ ದಶದ ಮೇಲೆ ಡಿಪೆಂಡ್ ಆಗುತ್ತೆ. ಪಬ್ಲಿಕ್ಕು ಯಾರು ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ತಲೆಯಿಂದ ತೆಗೆದಾಕಿ. ರಾಹು ಕೇತು ಶನಿಗಳು ತುಂಬ ಕೆಟ್ಟದ್ದು, ಗುರು ಶುಕ್ರ ಯಾವಾಗಲೂ ಒಳ್ಳೆಯವರು ಅಂತ ಅಂದ್ಕೊಂಡಿರ್ತಕ್ಕಂಥದ್ದು ತಪ್ಪು, ಕಂಪ್ಲೀಟ್ಲಿ ತಪ್ಪು. ಓಕೆ, ಮುಂದೆ ಮಾತಾಡೋಣ. ಎಸ್, ಚೀಟಿ ವ್ಯವಹಾರದ ಬಗ್ಗೆ ಇನ್ನಷ್ಟು ಗುರೂಜಿಗಳು ತಿಳಿಸ್ಕೊಡ್ತಾರೆ. ಇನ್ನು ಮಾರ್ಚ್ 15ನೇ ತಾರೀಕು 106ನೇ ಬ್ಯಾಚ್ನ ಜ್ಯೋತಿಷ್ಯ ಕ್ಲಾಸ್ ಕೂಡ ನಡೀತಾ ಇದೆ. ನೀವು ಕೂಡ ಇದಕ್ಕೆ ಜಾಯಿನ್ ಕೂಡ ಆಗ್ಬೋದು. ಈಗಾಗಲೇ ಸಕ್ಸಸ್ಫುಲ್ ಆಗಿ 105 ಜ್ಯೋತಿಷ್ಯ ಬ್ಯಾಚ್ಗಳನ್ನು ಈಗಾಗಲೇ ನಡೆಸ್ಕೊಟ್ಟಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತು ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ. ಇನ್ನು ಹಲವಾರು ಜನಕ್ಕೆ ಡಾಕ್ಟರೇಟ್ ಕೂಡ ಕೊಟ್ಟಿದ್ದಾರೆ ಜ್ಯೋತಿಷ್ಯ ವಿಚಾರದಲ್ಲಿ. ಡಾಕ್ಟರೇಟ್ ಕೊಟ್ಟಿರುವಂತಹ ಗುರುಗಳ ಒಬ್ಬ ಶಿಷ್ಯರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ನನ್ನ ಹೆಸರು ಮಂಜುನಾಥಾಚಾರ್ಯ ಅಂತ. ನಾನು ಜ್ಯೋತಿಷಿಯಾಗಿ ವರ್ಕ್ ಮಾಡ್ತಿದ್ದೀನಿ. ಸ್ವಲ್ಪ ಪುರೋಹಿತಿಕೆ ಅದು ಇದು ಮಾಡ್ತಾ ಇದ್ದೀನಿ. ತುಂಬ ಕಡೆ ನಾನು ಜ್ಯೋತಿಷ್ಯ ಪರಿಚಯ ನನಗಿದೆ. ಆದರೆ ನಮ್ಮ ದಿನೇಶ್ ಗುರೂಜಿ ಅವರ ಜ್ಯೋತಿಷ್ಯ ಹೇಳ್ತಕ್ಕಂಥ ರೀತಿನೇ ಬೇರೆ. ಅಷ್ಟೇ ಅಲ್ಲ, ವಾಸ್ತು ಅಂತಂದರೆ ಸುಮಾರು ಜನಕ್ಕೆ
ಏನೇನೋ ಒಂದು ಕುತೂಹಲ, ಒಂದು ಅನುಮಾನ ಇವೆಲ್ಲ ಇರ್ತವೆ. ಆದರೆ ವಾಸ್ತು ಎಷ್ಟು ಸಿಂಪಲ್ಲಾಗಿ ನಮ್ಮ ಗುರುಗಳು ನಮಗೆ ಇವತ್ತು ನೀಡಿ ನಮ್ಮನ್ನೆಲ್ಲ ಒಂದು ವಾಸ್ತು ಆಚಾರ್ಯ ಅಂತ ಮಾಡಿದ್ದಾರೆ. ಅದನ್ನು ಹೇಳ್ಕೊಳೋದಕ್ಕೆ ನನಗೆ ತುಂಬ ಗರ್ವ ಆಗುತ್ತೆ. ಜ್ಯೋತಿಷಿಗಳು ಎಷ್ಟೋ ಜನ ಈ ಜ್ಯೋತಿಷ್ಯನ ಬಳಸ್ಕೊಂಡು ಅವರ ಬೇಳೆ ಅವ್ರು ಬೇಯಿಸ್ಕೊತಿದ್ದಾರೆ. ಆದರೆ ನಮ್ಮ ಗುರೂಜಿಗಳು ಅವರ ಜೀವನನೇ ಪಣ ಇಟ್ಟಿದ್ದಾರೆ. ಈ ಪ್ರಪಂಚಕ್ಕೆ ಜ್ಯೋತಿಷ್ಯನ ಹಂಚಬೇಕು, ಅದು ಒಳ್ಳೆ ಜ್ಯೋತಿಷ್ಯನ ಈ ಪ್ರಪಂಚಕ್ಕೆ ಹಚ್ಚಬೇಕು, ಯಾರು ಜ್ಯೋತಿಷಿಗಳಿಂದ ಮೋಸ ಆಗಬಾರ್ದು ಅನ್ನೋ ಒಂದೇ ಗುರಿಯಲ್ಲಿ ನಮ್ಮ ಗುರೂಜಿಯವರು ನಡೀತಿದ್ದಾರೆ. ದಯವಿಟ್ಟು ಎಲ್ಲ ಬನ್ನಿ, ಈ ನಕ್ಷತ್ರ ನಾಡಿಗೆ ಸೇರ್ಕೊಳ್ಳಿ, ನಮ್ಮ ಗುರೂಜಿ ಜ್ಯೋತಿಷ್ಯನ ಕಲೀರಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು, ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಮನೆಯಲ್ಲಿಯೇ ಕೂತ್ಕೊಂಡು ಜ್ಯೋತಿಷ್ಯ ಶಾಸ್ತ್ರವನ್ನು ಕಂಪ್ಲೀಟ್ ಆಗಿ ಆನ್ಲೈನ್ ಮೂಲಕ ಕಲಿಬಹುದಾಗಿದೆ, ಕೇವಲ 15 ದಿನಗಳಲ್ಲಿ ಮಾತ್ರ. ಇನ್ನು ಈ ಒಂದು ಜ್ಯೋತಿಷ್ಯ ಕ್ಲಾಸನ್ನು ನಡೆಸ್ಕೊಡ್ತಾ ಇರುವಂಥವರು ಪಂಡಿತ್ ದಿನೇಶ್ ಗುರೂಜಿ ಅವರು. ಈಗಾಗಲೇ 105 ಬ್ಯಾಚನ್ನು
ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ನಡೆಸ್ಕೊಟ್ಟಿದ್ದಾರೆ. ಇದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳು, ಲಕ್ಷಾಂತರ ಜನರು ಕೂಡ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಂಡಿದ್ದಾರೆ, ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಹಲವಾರು ಜನ ಡಾಕ್ಟರೇಟನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಇದೇ ಮಾರ್ಚ್ 15ನೇ ತಾರೀಕು 106ನೆಯ ಬ್ಯಾಚ್ ಜ್ಯೋತಿಷ್ಯ ಕ್ಲಾಸ್ಗೆ ನಡೀತಾ ಇರುವಂಥದ್ದು. ಇನ್ನು ಜ್ಯೋತಿಷ್ಯ ಕ್ಲಾಸ್ಗೆ ನೀವು ಕೂಡ ಜಾಯ್ನ್ ಆಗಬಹುದು. ಜಾಯ್ನ್ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು, ಗುರೂಜಿಯವ್ರ ಹತ್ರ ನೇರವಾಗಿ ಮಾತನಾಡಬಹುದು. ಇದಕ್ಕೆ ಅಂದರೆ ಯಾವ ರೀತಿ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ನೀವು ಕೂಡ ಗುರೂಜಿಯವ್ರ ಹತ್ರ ನೇರವಾಗಿ ತಿಳಿದುಕೊಳ್ಬಹುದಾಗಿದೆ. ಚೀಟಿ ವ್ಯವಹಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಚೀಟಿ ವ್ಯವಹಾರ ಹೇಗೆ ನಡೆಯುತ್ತೆ ಅಂತ ಗುರೂಜಿಯವರು ಕೂಡ ಹೇಳ್ಕೊಡ್ತಾ ಇದ್ರು. ಇನ್ನು ಚೀಟಿ ವ್ಯವಹಾರದ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾರೆ ಗುರೂಜಿಯವರೇ. ಮೊಟ್ಟ ಮೊದಲು ಹೇಳೋದು, ಎಷ್ಟು ಸಾಧ್ಯ ಆಗುತ್ತೋ ಚೀಟಿ ಇನ್ನೊಬ್ಬರ ವಿಚಾರದಲ್ಲಿ, ಇನ್ನೊಬ್ಬರ ಹಣ ಕೊಡೋದರ ಮೇಲೆ ಡಿಪೆಂಡ್ ಆಗಿದೆ. ಒಂದು, ಏನೇ ಚೀಟಿ ಮಾಡಿದ್ರೂ ಕೂಡ ಸಾಮಾನ್ಯವಾಗಿ ದೊಡ್ಡ ಚೀಟಿನೇ ಮಾಡೋದು. ಓಕೆ, ದೊಡ್ಡ ಚೀಟಿ ಅಂದರೆ 5 ಲಕ್ಷ 10 ಲಕ್ಷನೂ ಮಾಡ್ತಾರೆ. ಅಲ್ಲ, ಈ ಚೀಟಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಈಗ ಎಲ್ಲರೂ ಹಾಕ್ತಾರೆ, ಒಂದು 10 ಜನ ಕರ್ಕೊಂಬರ್ತಾರೆ. ಓಕೆ, ಎಲ್ಲ ಇಲ್ಲಿ ಸ್ವಲ್ಪ ದುಡ್ಡು ಹಾಕಿ, ಓಕೆ, ಒಬ್ರು ಬಿಟ್ಟು ಎತ್ತೋದು. ಎಲ್ಲ 10 ರೂಪಾಯಿ ಹಾಕಿ, ಇಲ್ಲಿ 10 ಜನ 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಬಂತು. ಓಕೆ, ಕರೆಕ್ಟ್ ಅಲ್ವಾ? ಕೂಗ್ತಾರೆ ಅರ್ಜೆಂಟ್ ಇರೋರು, ಓಕೆ, ನಾನು 60 ರೂಪಾಯಿ ಎತ್ಕೋತೀನಿ, ಅವ್ನಿಗೆ ಅರ್ಜೆಂಟ್ ಬೇಕು, ಆಮೇಲೆ ಕಟ್ಕೊಂಡು ಹೋಗ್ತೀನಿ. ಇನ್ನೊಬ್ಬ 70 ರೂಪಾಯಿ ಅಂತಾನೆ, ಇದು ಇನ್ನೊಬ್ಬ 80 ರೂಪಾಯಿ ಕೂಗ್ತಾನೆ ಫಸ್ಟು. ಇನ್ನೊಬ್ರು ಯಾರು ಕೂಗ್ತಾರ ಅಂತ, ಇನ್ನೊಬ್ಬ ಯಾರು ಅರ್ಜೆಂಟ್ ಇದೆ 70 ಕೂಗ್ತಾನೆ, 60 ಕೂಗ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಚೀಟಿ ಆ ತಿಂಗಳು ನಡೆಯೋ ಟೈಮಲ್ಲಿ 50ಕ್ಕೂ ಕೂಗ್ತಾರೆ, 50% ಕೂಗ್ತಾರೆ. 50% ಅದು ಕೂಗಿದ ತಕ್ಷಣ ಅವ್ನಿಗೆ 50 ರೂಪಾಯಿ ಎತ್ಕೊಡ್ತಾರೆ. ಅದರಲ್ಲಿ ಇನ್ನು ಮಿಕ್ಕಿರುತ್ತಲ್ಲ ಎಲ್ಲರಿಗೂ ಹಂಚ್ಕೋತಾರೆ, ಬಡ್ಡಿ ಬಂದಂಗೆ ಅವ್ರಿಗೆಲ್ಲ ಹಾಕಿರೋ ದುಡ್ಡಿಗೆ. 10 ರೂಪಾಯಿ ಕೊಟ್ರಲ್ವಾ, 10 ರೂಪಾಯಿ ಕೊಟ್ಟ ಮೇಲೆ ಅವ್ನಿಗೆ 10 ರೂಪಾಯಿ ವಾಪಸ್ ಬರ್ಬೇಕಲ್ವಾ. ಇಲ್ಲಿ ಅವ್ನು 50 ರೂಪಾಯಿ ತಗೊಂಡ್ರೆ 50 ರೂಪಾಯಿ ಮಿಕ್ತಲ್ವಾ, ಅವನ್ನ ಬಿಟ್ಟು 9 ಜನಕ್ಕೂ ಹಂಚ್ತಾರಲ್ವಾ, ಇನ್ನು ಮಿಕ್ಕಿರೋ 50 ರೂಪಾಯಿ ಅವ್ರಿಗೆ ಬಡ್ಡಿದು ದುಡ್ಡು ಬಂದಂಗೆ. ಹಾಗಾದ್ರೆ ಇವರು ಸ್ಟಾರ್ಟಿಂಗ್ ತಗೊಂಡವ್ರು ಅಷ್ಟಕ್ಕೆ, ಅಲ್ಲಿ ಏನಾದ್ರು ಸ್ಟಾರ್ಟಿಂಗ್ ತಗೊಳ್ಳೋರು ಇನ್ನು 50 ರೂಪಾಯಿ ಕಟ್ಲೇಬೇಕು ಬ್ಯಾಲೆನ್ಸ್ ತಗೊಂಡಿರೋರು. ಹಾಗಾದ್ರೆ ಪೂರ್ತಿ 50 ರೂಪಾಯಿ ತಗೊಂಡಿರ್ತಾರಲ್ವಾ, 50 ರೂಪಾಯಿಗೆ ಅವರೆಲ್ಲರೂ ಕೂಡ ಆಗೋವರೆಗೂ ಕಟ್ಬೇಕಲ್ವಾ? ಯಾರಾಗೋರ್ಗು, ಇವ್ರಾದ್ಮೇಲೆ ಇವ್ರು ತಗೊಳ್ತಾರೆ, ಇವ್ರಾದ್ಮೇಲೆ ಇವ್ರು ಎತ್ತಾರೆ. ಅವ್ನು ಫುಲ್ ಕಟ್ಟಬೇಕಲ್ಲ ತಗೊಂಡಿರೋನು. ಅವ್ನು ತಗೊಂಡಿರೋದೇ ನಾನು ಬಿಟ್ಟಿದ್ದೀನಿ ಅಷ್ಟು ದುಡ್ಡು, ನಂಗೆ ಬೇಡ. ಅವ್ನು ಅರ್ಜೆಂಟಾಗಿ ತಗೊಂಡಲ್ಲ, ಲಾಸ್ಟಲ್ಲಿ ತಗೊಂಡ್ರೆ ನಿಂಗೆ 100 ರೂಪಾಯಿಗೆ 10 ರೂಪಾಯಿಗೆ ಸೇರಿಸಿ ಸಿಗುತ್ತೆ ಲಾಸ್ಟಲ್ಲಿ ತಗೊಂಡ್ರೆ. ಅದು ಎಲ್ಲಾರ್ದು ಲಾಭ ಬಂದಿರುತ್ತೆ. ಫಸ್ಟೇ ಎತ್ಕೊಂಡಿದ್ಯಾ ಅಂದರೆ ನೀನು ಬೇರೆದಕ್ಕೆ ಏನೋ ಬಳಸ್ಕೊಳಕ್ಕೆ ಎತ್ಕೊಂಡಿದ್ಯಾ, ಬೇರೆ ವ್ಯವಹಾರ ಮಾಡಕ್ಕೆ ತಗೊಂಡಿದ್ಯಾ, ಆ ಒಂದು 12 ತಿಂಗಳು 18 ತಿಂಗಳು ನಿಂಗೆ ಲಾಭ ಬರಕ್ಕೆ ಫಸ್ಟೇ ತಗೊಂಡಿದ್ಯಾ ಅಲ್ವಾ. ಸೊ 50 ರೂಪಾಯಿ ಅವ್ನು ಎತ್ಕೊಂಡಿದ್ದಾನೆ, ಅವ್ನು 50 ರೂಪಾಯಿ ಕಟ್ಟಬೇಕು ವಾಪಸ್ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಇಲ್ಲಿ ಬಿಟ್ಬಿಟ್ಟಿದ್ದಾನೆ, ಅವನು ಕೊಟ್ಟಿರ್ತಕ್ಕಂಥ 100 ರೂಪಾಯಿ 50 ರೂಪಾಯಿ ಬಿಟ್ಬಿಟ್ಟಿದ್ದಾನೆ, ಇನ್ನು 50 ರೂಪಾಯಿ ತೀರಿಸ್ಬೇಕು. 50 ರೂಪಾಯಿ ತೀರಿಸಿಲ್ಲ ಅಂದರೆ ಇನ್ನೊಬ್ಬ ನೆಕ್ಸ್ಟ್ ಮಂತ್ ಬರ್ತಾನೆ, ಅವನು ಕೂಗ್ತಾನೆ 60 ರೂಪಾಯಿ ಕೂಗ್ತಾನೆ, 60 ರೂಪಾಯಿ ಎತ್ಕೋತಾನೆ, 40 ರೂಪಾಯಿ ಬಿಡ್ತಾನೆ. ಮೂರನೇನು ಬರ್ತಾನೆ, ಅವ್ನು ಕೂಗ್ತಾನೆ 70 ರೂಪಾಯಿ 30 ರೂಪಾಯಿಲಿ ಬಿಡ್ತಾನೆ. ಇನ್ನು ಹಂಗೆ ಲಾಸ್ಟ್ ಬರೋನು, ಲಾಸ್ಟಲ್ಲಿ ಬರೋನು 10 ರೂಪಾಯಿಲಿ 100 ರೂಪಾಯಿಲಿ ಅವನು ಒಂದು 90 ಲಾಸ್ಟ್ ಚೀಟಿ ಅಂತ ಹೇಳ್ತಾರೆ, ಅದು 95ಕ್ಕೆ ಕೂಗ್ತಾರೆ. ಯಾಕಂದ್ರೆ ಅವ್ನು ಯಾರು ತಗೊಳ್ಳೋದೇ ಇಲ್ಲ, ನನ್ನ ಇಷ್ಟ ಅಂತ ಹೇಳ್ಬಿಟ್ಟು ನಾನು 95 ಅಂದರೆ ಅದು ಒಬ್ಬನೇ ಇರೋದು, ಅದನ್ನು ಕೊಟ್ಬಿಡ್ತಾರೆ. ಅದು 95 ರೂಪಾಯಿ ಬಂತಿಲ್ಲಿ. ಫಸ್ಟ್ ಬಂದಾಗ 50 ರೂಪಾಯಿ, ಆಮೇಲೆ 30 40 ಎಲ್ಲ ಕೂಡಿಟ್ಟು ಅದರಲ್ಲಿ ಸ್ವಲ್ಪ ಉಳಿಯುತ್ತೆ ದುಡ್ಡಲ್ವಾ, ಅದು ಏಜೆಂಟ್ ಚೀಟಿ ಅಂತ ತಗೊಳ್ತಾರೆ, ಇನ್ನು ಮಿಕ್ಕಿದ್ದೆಲ್ಲ ಹಂಚ್ತಾರಲ್ಲಿ. ಸೊ ಹಿಂಗೆ ಮಾಡಬೇಕಾದ್ರೆ ಈ ಸ್ಟಾರ್ಟಿಂಗ್ 3-4 ಜನ ಫಸ್ಟೇ ತಗೊಂಡ್ರಲ್ಲ, 50 ರೂಪಾಯಿ ಒಬ್ಬ, 60 ರೂಪಾಯಿ ಒಬ್ಬ, 70 ರೂಪಾಯಿ, ಅವನು 3 ಜನ ತೀರಿಸಿಲ್ಲ ಅಂತಂದ್ರೆ ಇವರೇ ಕೈಯಿಂದ ಹಾಕ್ಬೇಕಲ್ವಾ ಬೇರೆಯವ್ರಿಗೆಲ್ಲ. ಬಂದಿರೋ ದುಡ್ಡನ್ನ ತೆಗೆದಿಟ್ಟು ಎಲ್ಲರಿಗೂ ಮಿಕ್ಕಿದವ್ರಿಗೆ ಹಂಚೋದು, ಬಂದಿರೋ ದುಡ್ಡನ್ನ ಬಿಟ್ಟು ತಗೊಳ್ತಾನಲ್ಲ ಮಿಕ್ಕಿದ್ದನ್ನ ಬೇರೆಯವ್ರು ಹಂಚ್ಕೋತಾರೆ. ಮಿಕ್ಕಿರೋದು ಇಲ್ಲಿ ಮಿಕ್ಕೇ ಇಲ್ಲ ಅಂದ್ರೆ ಏನು ಮಾಡೋದು? ಈ ಮಿಕ್ಕಬೇಕು ಅಂದ್ರೆ ಅವ್ನು ರಿಪೇ ಮಾಡಬೇಕು 1 ವರ್ಷದೊಳಗಡೆ. ಲಾಸ್ಟಲ್ಲಿ 5 ರೂಪಾಯಿ ಬಿಡ್ತಾನಲ್ಲ, ಇಲ್ಲಿ ದುಡ್ಡಿರಲ್ಲ ನಮಗೆ, ಅವ್ನು ತೀರ್ಸಿದ್ರೇ ಅವ್ನು ಕೊಡೋಕ್ಕೆ ದುಡ್ಡು. ಅವ್ನು ದುಡ್ಡು ಕೊಟ್ರೆ ಲಾಸ್ಟ್ 4 ಜನಕ್ಕೆ ಚೀಟಿ ಕೊಡ್ಬೋದು. ಇದೆಲ್ಲ ವೆರಿ ಟ್ರಿಕ್ಕಿ, ವೆರಿ ಟ್ರಿಕ್ಕಿ. ಇದರಲ್ಲಿ ಮೂಲ ನೀವು ವರ್ಕ್ ಮಾಡಬೇಕು ಅಂತಂದರೆ, ತುಂಬ ಇಂಪಾರ್ಟೆಂಟ್ ವರ್ಕ್ ಮಾಡಬೇಕು ಅಂತಂದರೆ, ಜನಗಳು ನಮಗೆ ದುಡ್ಡು ಕೊಡಬೇಕು. ಜನಗಳು ದುಡ್ಡು ಕೊಟ್ಟರೆ ಮಾತ್ರನೇ ಇಲ್ಲಾಗೋದು. ಅಂದರೆ ಯಾರು 10 ಜನ ಹಾಕಿರ್ತಾರಲ್ಲ ಅವರು ರಿಟರ್ನ್ ಮಾಡಬೇಕು. ಚೀಟಿ ಯಾವಾಗ ಕೈ ಕೊಡುತ್ತೋ ಅಂತಂದರೆ, ಒಬ್ಬ ಏನಾದ್ರು ಕೈ ಕೊಟ್ಟ ಬರಲಿಲ್ಲ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ಚೀಟಿಯವರೆಲ್ಲ ಗಲಾಟೆ ಮಾಡ್ತಾರಲ್ಲ, ಬೇರೆ ಬೇರೆ ಸಂಸ್ಕೃತ ಪದದಲ್ಲೆಲ್ಲ ಬೈದು ಮಾಡಿ ಅದೆಲ್ಲ ಜಗಳಗಳಾಡಿ ಚೀಟಿ ಕಟ್ಟಿಲ್ಲ ಅಂತ ಹೇಳಿ, ಅವ್ರು ಕೊಡೋದಿಲ್ಲ, ಏನು ಮಾಡ್ತೀಯ ಅಂತ ಮಾಡ್ಕೊ ಅಂತ ಹೇಳಿ ಚೀಟಿ ಎತ್ಬಿಟ್ಟಿರ್ತಾರೆ, ಕೊಡೋದಿಲ್ಲ. ಸೊ ಈಗ ಚೀಟಿ ಮಾಡೋರ ಮೇಲೆ ಅದು ಇದು, ಯಾಕಂದರೆ ನಾನು ನಿನಗೆ ಕೊಟ್ಟೆ, ನಮ್ಗೆ ಕೊಟ್ಟೆ, ನೀವ್ಯಾರೋ ಅವನು ಕೊಟ್ಟಿಲ್ಲ ನಾನೇನು ಮಾಡೋಕ್ಕಾಗತ್ತೆ, ನಿನ್ನ ಜೋಬಿಂದ ಕೊಡು ಅಂತ. ಕೊನೆಗೆ ಇದೆ ಅಷ್ಟೇ. ಇವೆಲ್ಲ ಚೀಟಿ ವ್ಯವಹಾರ ಯಾವತ್ತೂ ಕೂಡ ಡೇಂಜರಸ್, ವೆರಿ ಡೇಂಜರಸ್.
ನಿಮ್ಮ ಜಾತಕದಲ್ಲೂ ಕೂಡ ಅದೆಷ್ಟೇ ತೋರಿಸಿದ್ರೂ ಕೂಡ 12ನೇ ಮನೆ ಅನ್ನೋದು ಒಬ್ಬ ಮನುಷ್ಯನ ಲೈಫಲ್ಲಿ ನಡೆಯುತ್ತೆ. 8ನೇ ಮನೆ ಅನ್ನೋದು ಒಂದು ಮನುಷ್ಯನ ಲೈಫಲ್ಲಿ ನಡೆಯುತ್ತೆ. 5ನೇ ಮನೆ ಅನ್ನೋದು ಮನುಷ್ಯನ ಲೈಫಲ್ಲಿ ನಡೆಯುತ್ತೆ. ಈ 5, 8, 12 ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮನೆ. ಎಲ್ಲಿ ವ್ಯವಹಾರವನ್ನು ಮಾಡೋಕ್ಕೆ ಹೋಗಲೇಬಾರ್ದು. ವ್ಯವಹಾರವನ್ನು ಮಾಡೋರು 5ನೇ ಮನೆ, 8ನೇ ಮನೆ, 12ನೇ ಮನೆ ಬರಲೇಬಾರ್ದು. ಯಾಕಂದರೆ ಜ್ಯೋತಿಷ್ಯದಲ್ಲಿ ಈ 3 ಮನೆ ವೆರಿ ಡೇಂಜರಸ್ ಹೌಸ್. ಇದು 6 ಅಲ್ಲ. ತುಂಬ ಜನ ಈ ಜ್ಯೋತಿಷ್ಯ ಶಾಸ್ತ್ರ ಪರಾಶರ ಕಲಿತವರು 6ನೇ ಮನೆ ಸೇರಿಸ್ತಾರೆ. 6ನೇ ಮನೆ ಅಲ್ಲ, 6ನೇ ಮನೆ ವೃತ್ತಿ ಸ್ಥಾನ, ವೃತ್ತಿನ ಕೆಟ್ಟದ್ದು ಅಂತ ಹೇಳ್ತಾರೆ. ಬಟ್ 6ನೇ ಮನೆ ಯಾಕೆ ಪರಾಶರ ಕೆಟ್ಟದ್ದು ಅಂತ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಬಂದಾಗ 6ನೇ ಮನೆ ಸ್ವಲ್ಪ ನಮಗೆ ಸಾತ್ವಿಕತೆನೇ ಕೊಡಲ್ಲ, ಸ್ವಲ್ಪ ತಾಮಸ ಮತ್ತು ರಾಜಸಿಕವನ್ನು ಕೊಡುತ್ತೆ 6ನೇ ಮನೆ. ನಾವು ಆಫೀಸ್ಗೆ ಹೋಗ್ತೀವಿ, ಆ ಆಫೀಸ್ಗೆ ಹೋಗ್ಬೇಕಾದ್ರೆ ಸಹಪಾಠಿಗಳೆಲ್ಲ ಕೂತಿರ್ತಾರೆ, ಒಂದೇ ಸಮದಲ್ಲಿರ್ತಾರೆ. ಒಂದೇ ಸಮ ಆದಮೇಲೆ ಒಂದು 6 ತಿಂಗಳಾದಮೇಲೆ ಪ್ರಮೋಷನ್ ಬರುತ್ತೆ ಅಂತ ಹೇಳಿದಾಗ ಎಲ್ಲರಿಗೂ ಒಬ್ಬರೊಬ್ಬರು ಕಾಂಪಿಟೇಷನ್ ಮಾಡ್ತಾರೆ. ಓಕೆ, ನಾನು ಚೆನ್ನಾಗಿ ಮಾಡ್ಬೇಕು, ಅವ್ನು ಬರಬಾರ್ದು. ಸೊ ಅಲ್ಲಿ ಎಲ್ಲಿ ಸಾತ್ವಿಕತೆ ಬರುತ್ತೆ? ಹೋಗಲಿ ಬಿಡು, ಅವ್ನು ಪ್ರಮೋಷನ್ ಕೊಡಿ. ಸರ್ ನಾನು ಚೆನ್ನಾಗಿ ಮಾಡಿದ್ದೀನಿ ಸರ್, ಸೂಪರಾಗಿ ಮಾಡಿದ್ದೀರಾ ಸರ್ ನೀವು ಕೆಲಸ. ಸರ್ ನಂಗೆ ಪ್ರಮೋಷನ್ ಬರುತ್ತಾ ಸರ್? ನಿಮಗೆ ರೀ ಪ್ರಮೋಷನ್ನು ಬೇಡ ಸರ್, ನಾನು ತುಂಬ ಒಳ್ಳೆಯದು ಸರ್. ಪಾಪ ಇವನು ಓದ್ಲಾ ಹೊಡ್ಕೊಂಡು ಕೂತವನೇ, ಏನೂ ಕೆಲಸ ಮಾಡಿಲ್ಲ, ನಾನು ತುಂಬ ಒಳ್ಳೆಯದು ಸರ್, ನಾನು ಎಲ್ಲರಿಗೂ ಸಹಾಯ ಮಾಡ್ತೀನಿ, ಇವನಿಗೆ ಪ್ರಮೋಷನ್ ಕೊಡಿ ಸರ್. 6ನೇ ಮನೆ ಬರಲ್ಲ ಅದು. 6ನೇ ಮನೆ ಫೈಟಿಂಗ್ ಬರುತ್ತೆ, 6ನೇ ಮನೆ ಸ್ವಾರ್ಥ ಬರುತ್ತೆ, 6ನೇ ಮನೆ. ಅದಕ್ಕೆ 6, 8, 12 ಕೆಟ್ಟದ್ದು. ಬಟ್ 6ನ ಸಪ್ರೇಟ್ ಇಡಬೇಕು. ಓಕೆ, 6ನೇ ಮನೆನ ಸೇರಿಸ್ಬಿಟ್ಟಿದ್ದಾರೆ ಕೆಟ್ಟದ್ದು ಅಂತ, ದುಸ್ಥಾನ ಅಂತ ಕೇಳ್ಬಿಟ್ಟಿದ್ದಾರೆ. ಅದು ಸಾಮಾನ್ಯವಾಗಿ ಅಸೂಯೆ ಪಡಬಾರ್ದು ಮತ್ತು ಇನ್ನೊಬ್ಬರ ಬಗ್ಗೆ ಜಲಸಿ ಪಡಬಾರ್ದು ಅಂತ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಜೊತೆಲಿ ಕೆಲಸ ಮಾಡಬೇಕಾದ್ರೆ ಒಬ್ಬರಿಗೆ ಇಂಕ್ರಿಮೆಂಟ್ ಬಂತು, ಚೆನ್ನಾಗಿ ಕೆಲಸ ಮಾಡೋರು ಒಂದೇ ಲೆವೆಲಲ್ಲಿ ಮಾಡ್ತಾ ಇರ್ತಾರೆ. ಒಬ್ರಿಗೆ ಇಂಕ್ರಿಮೆಂಟ್ ಬಂತು, ಒಬ್ರಿಗೆ ಪ್ರಮೋಷನ್ ಬಂತು ಅಂದರೆ ಇನ್ನೊಬ್ಬರಿಗೆ ಏನು ಮಹಾ ಮಾಡಿದ್ದಾನೆ ಅವೆಲ್ಲ ಬರುತ್ತೆ. ಹೌದು. ಸೊ ಆ ಥರ ಜಲಸಿ ಅದು ಬರೋದೇ, ಆ ಕಾಂಪಿಟೇಷನ್ ಬರೋದೇ 6ನೇ ಮನೆ. ಈಗ ರನ್ನಿಂಗ್ ರೇಸಲ್ಲಿ ಓಡಬೇಕಾದ್ರೆ ಅವನು ಫಸ್ಟ್ ಬರಬೇಕು ಅಂತಂದರೆ ಇನ್ನೊಬ್ರಿಗಿನ ಜೋರಾಗಿ ಓಡಬೇಕು. ಹೌದು. ಅವ್ನು ಪಾಪ ಏನೋ ಒಂದು ಕೆಳಗೆ ಬಿದ್ದೋಗ್ತಾನೆ, ಏಟಾಗುತ್ತೆ, ಮತ್ತೆ ಎದ್ದು ಓಡ್ತಾನೆ. ಜೋರಾಗಿ ಓಡ್ತಾರೋ ಅಯ್ಯೋ ಅವ್ನು ಬಿದ್ದ ಪಾಪ, ಅವ್ನು ಮುಂದೆ ಬರಲಿ, ಅದಿಲ್ವೇ ಇಲ್ಲ. ಅಲ್ಲೆಲ್ಲ ಬಿದ್ದರೆ ಬೀಳ್ತಾನೆ, ಹೋಗಲೇ ನಾನು ಗೆಲ್ಲಬೇಕು. 6ನೇ ಮನೆ, ಈ 6ನೇ ಮನೆ ಅಂತಕ್ಕಂಥದ್ದು ಗೆಲ್ಲೋ ಅಂಥ ಒಂದು ವಿಚಾರ. ಸೊ ಅದಕ್ಕೆ 6ನೇ ಮನೆ 8ನೇ ಮನೆ ಚೀಟಿ ವಿಚಾರದಲ್ಲಿ ಬರೋಲ್ಲ. 5ನೇ ಮನೆ 8ನೇ ಮನೆ 12ನೇ ಮನೆ ಚೀಟಿ ವಿಚಾರದಲ್ಲಿ ಬರೋದು. ಅದಕ್ಕೆ 5, 8, 12 ಭಾಳ ಡೇಂಜರ್ ಆಗಿರ್ತಕ್ಕಂಥ ಮನೆಗಳು. ಈ 5ನೇ ಮನೆ ಯಾಕೆ ಡೇಂಜರು ಅಂತಂದರೆ ಇದು 6ನೇ ಮನೆಗೆ ವ್ಯಯಭಾವ. ಅಂದರೆ 6ನೇ ಮನೆ ದುಡ್ಡು ಕೊಡ್ತಕ್ಕಂಥದ್ದು, ನಾನು ಅಂತಕ್ಕಂಥದ್ದು, ಜಲಸಿ ಅಂತಕ್ಕಂಥದ್ದು 6ನೇ ಮನೆ ವ್ಯಯಭಾವ. ಸೊ 6ನೇ ಮನೆ ವ್ಯಯಭಾವ ಬಂದಾಗ ಏನಾಗುತ್ತೆ, ಅಲ್ಲಿ 5ನೇ ಮನೆ ಬಂದಾಗ ಹಣ ಬರೋದಿಲ್ಲ. 5ನೇ ಮನೆ ಅಂತಂದರೆ ಸಾತ್ವಿಕತೆ. ತುಂಬ ಜನ 5ನೇ ಮನೆನ ಪೂರ್ವ ಪುಣ್ಯ ಅಂತ ಹೇಳಿದ್ದಾರೆ. ತುಂಬ ಜನ ಹೇಳ್ತಾ ಇರ್ತಾರೆ ಶಾಸ್ತ್ರದಲ್ಲೆಲ್ಲ 5ನೇ ಮನೆ ಪೂರ್ವ ಪುಣ್ಯ ಅಂತ. ನಿಮ್ಮ ತಲಕಾಯಿ 5ನೇ ಮನೆ ಪೂರ್ವ ಪುಣ್ಯನಿಲ್ಲ, ಏನೂ ಇಲ್ಲ, ದುಡ್ಡು ಕೊಡಲ್ಲ ಅಷ್ಟೇ. 5ನೇ ಮನೆ ಪೂರ್ವ ಪುಣ್ಯ ಅಂದರೆ ನೀನು ಮಾಡಬೇಡ, ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಅರ್ಥ. 5ನೇ ಮನೆ ಸೋಂಬೇರಿತನ ಕೊಡುತ್ತೆ. ಓತ್ಲಾ ಹೊಡೆಯೋರ್ದೆಲ್ಲ 5ನೇ ಮನೆ. ಯಾರ್ಯಾರು ನಿಮ್ಮ ಮಕ್ಕಳು ಕರೆಕ್ಟಾಗಿರೋದು, ಏನೋ ಓದ್ಬಿಟ್ಟಿದ್ದಾರೆ, ಇಂಜಿನಿಯರಿಂಗ್ ಓದ್ದ, ಏನು ಕೆಲಸ ಮಾಡ್ತಾಯಿಲ್ಲ, MBBS ಮಾಡಿದ್ದಾನೆ, ಮೆಡಿಕಲ್ ಲೈನೇ ಇಷ್ಟ ಇಲ್ಲ ಅಂತ ಇದ್ದಾನೆ, BCom ಮಾಡ್ದ, MBA ಮಾಡ್ದ, ಸುಮ್ಮನೆ ಮನೇಲಿ ಕಂಪ್ಯೂಟರ್ ಆಡ್ತಾ ಕೂತಿದ್ದಾನೆ, ಸಿಕ್ಕಾಪಟ್ಟೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಓಡೋಗ್ತಾನೆ, ಏನೂ ಮಾಡಲ್ಲ. ಇವೆಲ್ಲದು 5ನೇ ಮನೆಯೇ. 5ನೇ ಮನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪೂರ್ವ ಪುಣ್ಯ ಅಂತಂದರೆ ಆ ಪೂರ್ವ ಪುಣ್ಯದ ಅರ್ಥ ಹೇಳ್ತೀನಿ. ತುಂಬ ಜನಕ್ಕೆ ತಪ್ಪು ತಿಳ್ಕೊಂಡಿದ್ದಾರೆ. ಪೂರ್ವ ಪುಣ್ಯ ಅಂದರೆ ಯಾರ್ಯಾರಿಗೆ 5ನೇ ಮನೆ ದಶ ನಡೀತಾ ಇರುತ್ತೆ, ಆ ದಶದಲ್ಲಿರ್ತಕ್ಕಂಥ ನಕ್ಷತ್ರದಲ್ಲಿ 5 ಇರುತ್ತೆ, ಸಬ್ಲಾಡಲ್ಲಿ 5 ಇರುತ್ತೆ. 5ನೇ ಮನೆ ಪೂರ್ವ ಪುಣ್ಯ ಅಂದರೆ ಆರೋಗ್ಯ ಮಾತ್ರ ಚೆನ್ನಾಗಿರುತ್ತೆ, ಅದನ್ನೇ ಪೂರ್ವ ಪುಣ್ಯ ಅಂತ. ತಪ್ಪು ಕಿವಿ ಕೇಳಿಸ್ಕೊಂಡಿದ್ದಾರೆ. ನಮ್ಮ ಕಾಂಪೌಂಡ್ರೆಲ್ಲ ಇರ್ತಾರಲ್ಲ, ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಅದೆಲ್ಲ ಕರೆ ತೊಗೊಂಡು ಇದ್ರ ಬಗ್ಗೆ ಮಾತಾಡ್ತೀನಿ. ಎಸ್, ಖಂಡಿತ. ಹಲೋ, ನಮಸ್ತೆ. ಹಲೋ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಮೇಡಮ್, ಚಿತ್ತೂರಿಂದ. ಓಕೆ, ತಮ್ಮ ಹೆಸರು? ನನ್ನ ತಮ್ಮನ ಬಗ್ಗೆ. ಓಕೆ ಓಕೆ, ನಿಮ್ಮ ತಮ್ಮನ ಹೆಸರು? ಡೇಟ್ ಆಫ್ ಬರ್ತ್ ಕೇಳೋಣ. ಡೇಟ್ ಆಫ್ ಬರ್ತ್ ಹೇಳಿ. 14/10/1991. 1991. ಓಕೆ, ಹುಟ್ಟಿದ ಸಮಯ? ರಾತ್ರಿ 8 ಗಂಟೆ. ರಾತ್ರಿ 8 ಗಂಟೆ. ಓಕೆ, ಹುಟ್ಟಿದ ಸ್ಥಳ? ಸ್ಥಳ ತಿಪ್ಟೂರು. ತಿಪಟೂರು. ಓಕೆ, ಗುರುಜಿಯವರಿದ್ದಾರೆ, ಮಾತನಾಡಿ. ಸರ್ ನಮಸ್ಕಾರ.
ಸರ್ ನಮಸ್ತೆ. ಏನು ಸರ್ 70 ವರ್ಷನಾ ನಿಮಗೆ? 70 ಆಯ್ತಾ ನಿಮಗೆ? ನನ್ನ ತಮ್ಮನಿಗೆ ಸರ್. ಅಲ್ಲ ನಿಮಗೆ ಹೇಳ್ರಿ ಫಸ್ಟ್, ನಿಮ್ದೇ ಕೇಳ್ತಾ ಇರೋದು. ನಿಮ್ಮ ತಮ್ಮಂದು ಆಮೇಲೆ ಹೇಳಿ. ನಮ್ದು ಆಯ್ತು ಸರ್. 70 ಆಯ್ತಾ? ಆಯ್ತು. 70 ಆಯ್ತಾ? ಏನು ಕೇಳ್ಬೇಕು ನಿಮ್ಮ ತಮ್ಮಂದು? ಮದುವೆ ವಿಚಾರ ಕೇಳಬೇಕಾಯ್ತು. ನಿಮ್ದೇನು ಕೇಳ್ಕೊಂಡ್ರಿ? ನಮ್ದೇನು ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಇಲ್ಲ. ಸೂಪರ್ ರೀ, ನೀವು ಎಂಥ ಮನುಷ್ಯರಿ ನೀವು. ಫಸ್ಟ್ ಮನುಷ್ಯ ನಾನು ಇವತ್ತು ಕೇಳಿದ್ದು. ನನಗೇನು ಪ್ರಾಬ್ಲಮ್ ಇಲ್ಲ ಸರ್ ಅಂತ ಹೇಳಿದ್ದು. ನಿಮ್ಮ ತಮ್ಮಗೆ ಏನು ಪ್ರಾಬ್ಲಮ್ಮು? ಮದುವೆ ವಿಚಾರ ಸರ್. ಮದುವೆ ವಿಚಾರದಲ್ಲಿ ಓಕೆ, ಸೆಟ್ ಆಗ್ತಾ ಇಲ್ಲ. ಪ್ರಾಬ್ಲಮ್ ಏನು ಅಂದರೆ ಇವ್ರಿಗೆ ಇಂಟ್ರೆಸ್ಟ್ ಇಲ್ವಲ್ಲ, ಇವರೇ ಸೆಟ್ ಮಾಡ್ಕೊತಾ ಇಲ್ವಲ್ಲ. 4 ಅಂತ ಬಂದರೆ ಇಂಟ್ರೆಸ್ಟೇ ಇಲ್ಲ. ಬಂದಿದ್ದಕ್ಕೆಲ್ಲ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಕೊನೆಗೆ ಎಲ್ಲ ಸರಿ ಆದರೆ ಜಾತಕ ಸರಿ ಇಲ್ಲ ಕೊನೆಗೆ. ಸೊ ಇಲ್ಲಿ 4ನೇ ಮನೆ ಯಾವಾಗಲೂ ಕೂಡ ನೆಗೆಟಿವ್ ಕಾಂಬಿನೇಷನ್ ಬರುತ್ತೆ. ಅಂಡರ್ಗ್ರೌಂಡಲ್ಲಿ 27 ಇದೆ. ಇವರು ನಾನು ಯಾರಾದರೂ ಸರಿ, ನನಗೆ ಒಂದು ಹುಡುಗಿ ನನ್ನ ವಿಚಾರಕ್ಕೆ ನಮ್ಮ ಮನಸ್ಥಿತಿ ಚೆನ್ನಾಗಿದ್ದರೆ ಸಾಕು ಅಂತ ಮಾಡ್ಕೊಂಡ್ರೆ ಯಾವಾಗಲೂ ಆಗೋಗೋದು. ಈ 4ನೇ ಮನೆ ಲಾಸ್ ಆಫ್ ಲವ್ ಅಂತ ಕರಿತೀವಿ. 4ನೇ ಮನೆಗೆ ಅವ್ರಿಗೆ ಉತ್ಪತ್ತಿ ಆಗಲ್ಲ, ಆಸೆ ಉತ್ಪತ್ತಿ ಆಗಲ್ಲ, ಪ್ರೀತಿ ಉತ್ಪತ್ತಿ ಆಗಲ್ಲ. ಅದು ಸಮಸ್ಯೆ ಇರ್ತಕ್ಕಂಥದ್ದು. ಈ ಚಂದ್ರ ದಶ ನಡೀತಾ ಇರ್ತಕ್ಕಂಥದ್ದು 2015ರಿಂದ ನಡೀತಾ ಇದೆ. 25 ಜುಲೈಗೆ ಮುಗಿದೋಗುತ್ತೆ. ಮುಂದೆ ಬರ್ತಕ್ಕಂಥ ದಶ ಏನಾದ್ರು ಮದುವೆ ಸ್ಟ್ರಾಂಗ್ ಆಗಿ ತೋರಿಸಿದ್ರೆ ಜುಲೈ ಆದಮೇಲೆ ಆಗುತ್ತೆ, ಅದನ್ನು ನೋಡೋಣ. ಅಲ್ಲಿ ಮಂಗಳ ಬರ್ತಾ ಇದೆ 6-1-8 ಇಲ್ಲವೇ ಇಲ್ಲ. ವೆರಿ ವೆರಿ ಡಿಫಿಕಲ್ಟ್. ಮ್ಯಾರೇಜ್ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿದೆ. ಅದು ಕೊನೆಗೆ ಅದೇನೋ ಹೇಳ್ತಾರಲ್ಲ, ಕೊನೆಗೆಲ್ಲ ದಬಾಕಿ ಬಾಚ್ಕೊಂಡು ಎಲ್ಲ ಹೋದ್ಮೇಲೆ ಉಳಿದಿರೋದು ಏನಾರು ಇದ್ದರೆ ಸಿಗ್ತಾವಷ್ಟೇ. ಅದು ಯಾವುದೋ ಹೇಳ್ತಾರಲ್ಲ, ಉಳಿದಿರೋದು ಬಳದಿರೋದೆಲ್ಲ ಆದಮೇಲೆ ಲಾಸ್ಟಲ್ಲಿ ಉಳಿದಿರೋದು ಇರುತ್ತಲ್ಲ, ಅದು ಸಿಗುತ್ತಷ್ಟೇ. ಬಟ್ ವೆರಿ ಡಿಫಿಕಲ್ಟ್ ಫಾರ್ ಮ್ಯಾರೇಜ್. ಇದಕ್ಕೆ ನಾನು ಅವರ ಮನಸ್ಥಿತಿ ಚೇಂಜ್ ಮಾಡಬೇಕು ಅಂದರೆ 6-1-8ಕ್ಕೆ ದಾನ ಮಾಡಬೇಕು. ತೊಗರಿ ಬೇಳೆನ ಪ್ರತಿ ಮಂಗಳವಾರ ಒಂದು 6 ತಿಂಗಳು ದಾನ ಮಾಡಿ. ಹಾಗೆ ಇಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಗ್ರಹದಲ್ಲಿ ಕೇತು ಒಂದೇ ಸ್ಟ್ರಾಂಗ್ ಇರೋದು. ಇದಕ್ಕೆ 9 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಹಾಗೆ ಇದರಲ್ಲಿ ಬರ್ತಕ್ಕಂಥ ಒಂದು 4-7 ಓಕೆ 4-2-7ಕ್ಕೆ ಶುಕ್ರನಿಗೆ ರುದ್ರಾಕ್ಷಿ ಹಾಕ್ಕೊಳ್ಳಿ, 6 ಮುಖದ ರುದ್ರಾಕ್ಷಿ. ಹಾಗೆ ಕೇತುಗೆ ಕ್ಯಾಟ್ಸೈ ವೈಡೂರ್ಯ ಹಾಕ್ಕೊಳ್ಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಆಗಲೇ 5ನೇ ಮನೆ ಬಗ್ಗೆ ಮಾತನಾಡ್ತಾ ಇದ್ರಿ, ಇವಾಗ 4ನೇ ಮನೆ ಹೇಳಿದ್ರಿ. ಅಂದರೆ ಆಸೆ ಮತ್ತು ಪ್ರೀತಿ ಉತ್ಪತ್ತಿ ಆಗಲ್ಲ ಅಂತ ಹೇಳಿದ್ರಿ 4ನೇ ಮನೆಯಲ್ಲಿ ಇತ್ತು ಅಂತಂದರೆ. ಈ 4ನೇ ಮನೆ ಬಗ್ಗೆ ಮಾತಾಡೋಣ. ಓಕೆ, ಈ 5ನೇ ಮನೆ ಬಗ್ಗೆ ಹೇಳ್ತೀನಿ. 5ನೇ ಮನೆ ಬಗ್ಗೆ ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಮಕ್ಕಳ ಮನೆ ಅಂತ ಹೇಳ್ತಾರೆ. ಓಕೆ, ಸಂತಾನ ಸ್ಥಾನ ಅಂತ. ಸಂತಾನ ಸಾಮಾನ್ಯವಾಗಿ ಮಕ್ಕಳಾಗಿಲ್ಲ ಅಂದರೆ ಯಾರ ಹತ್ರ ಫಸ್ಟ್ ಹೋಗ್ತಾರೆ? ಮಕ್ಕಳಾಗಿಲ್ಲ ಅಂದರೆ ಡಾಕ್ಟರ್ ಅಂದರೆ ಹುಷಾರಿಲ್ಲ ಅಂತ ತಾನೇ. ಅದೇ ಸೊ ಸಂತಾನ ಆದವ್ರಿಗೆ ಹೋಗಲ್ಲ ಡಾಕ್ಟರ್ ಹತ್ರ, ಆದರೆ ಆರೋಗ್ಯ ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೊ, ಅದನ್ನೇ ಪೂರ್ವ ಪುಣ್ಯ ಅಂತ ಹೇಳಿದ್ದು. ನಮ್ಮವರ ಈ ವೇಷಧಾರಿಗಳ ವೇಷ ಹಾಕೊಂಬಂದು ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿದೆ. ಏನು ಚೆನ್ನಾಗಿದೆ? ಅವನೇನೋ ಬೇರೆ ಕೇಳ್ತಾ ಇರ್ತಾನೆ, ಜಾಬ್ ಸಿಗ್ತಾ ಇಲ್ಲ ಸ್ವಾಮಿ ಅಂತಾನೆ. ಪೂರ್ವ ಪುಣ್ಯ ಚೆನ್ನಾಗಿದೆ ನಿಂಗೆ ಸಿಗುತ್ತೆ ಅಂತ. ಇಲ್ಲ, ಸಿಗಲ್ಲ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಏನಾದ್ರು ದಶ ನಡೀತಾ ಇತ್ತು ಅಂದರೆ ನೀನು ತಿನ್ಕೊಂಡು ಉಣ್ಕೊಂಡು ಮನೇಲಿರು, ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರು. 5ನೇ ಮನೆ. ಸೊ ಫಸ್ಟು ನಮ್ಮ ಕ್ಲಾಸಸ್ನ ಆವಾಗಲೇ ಮೇಡಮ್ ಅವ್ರು ಚೆನ್ನಾಗಿ ಹೇಳ್ತಾಯಿದ್ರು, ಎಷ್ಟೋ ಲಕ್ಷ ಜನ ಕಲ್ತಿದಾರಂತೆ. ಅದರಲ್ಲಿ ಪುರೋಹಿತರು ಕಲ್ತಿರೋದು ಕಮ್ಮಿ, ಈ ಪರಾಶರ ರೀತಿ ಹೇಳ್ತಕ್ಕಂಥ ಜ್ಯೋತಿಷ್ಯರು ಕಮ್ಮಿ. ನಮ್ಮ ಕ್ಲಾಸ್ ಕಲೀರಿ. ಬೇಕಾದ್ರೆ ಈ ಇದನ್ನು ಹಾಕ್ಕೊಂಡು ಮುಸ್ಕ್ ಹಾಕ್ಕೊಂಡು ಬನ್ನಿ, ಅಥವಾ ವೀಡಿಯೋ ಆಫ್ ಮಾಡ್ಕೊಂಡು ಕಲೀರಿ. ಆದರೆ ಪಬ್ಲಿಕ್ಗೆ ಸತ್ಯವಾಗಿರ್ತಕ್ಕಂಥ ಶಾಸ್ತ್ರನ ತಲುಪಿಸಿ. ಸುಮ್ಮನೆ ಅದು ಇದು ಇದು ಅದು ಅಂತೆಲ್ಲ ಹೇಳಿ ಯಾವುದಾದೋ ಶಾಸ್ತ್ರನ ಹೇಳಿಬಿಡಿ. ಇನ್ನೂ ಕ್ಲಿಯರಾಗಿ ಹೇಳ್ತೀನಿ, ಬ್ರೇಕ್ ತೊಗೊಂಡಾದ್ಮೇಲೆ ಹೇಳ್ತೀನಿ ನಾನು. ಎಸ್, ಇನ್ನಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾರೆ. ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ.
ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಇನ್ನಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾರೆ. ಅದಕ್ಕೂ ಮುನ್ನ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮದ್ದೂರಿಂದ ಮೇಡಮ್. ಮಗನ್ ಬಗ್ಗೆ ಕೇಳಬೇಕಿತ್ತು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ್ ಬಗ್ಗೆ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 26/7/1999. 26/7/1999. ಓಕೆ, ಹುಟ್ಟಿದ ಸ್ಥಳ? ಸಂಜೆ 7:10. ಸಂಜೆ 7:10 ಚನ್ನಪಟ್ಟಣ. ಓಕೆ, ಗುರುಜಿಯವರಿದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ. ನಮಸ್ಕಾರ ಸರ್. ಏನ್ ಕೇಳ್ಬೇಕಾಯ್ತು ಸರ್? ಇವ್ ಟ್ರೇಡಿಂಗು ಇದು ಅಂತ ಹೋಗಿ ತುಂಬಾ ಹಣ ಕಳ್ಕೊಂಡ ಸರ್. ಏನಂತ ಹೋಗಿ? ಟ್ರೇಡಿಂಗು, ಅದೇ ಶೇರ್ ಮಾರ್ಕೆಟ್. ಮೋಸ್ಟ್ಲಿ ನಿನ್ನೆ ಮಾತಾಡಿದ್ದೆ, ಕೇಳಿಸ್ಕೊಂಡ್ರಾ? ಅದೇ ಸರ್, ಕೇಳಿಸ್ಕೊಂಡೆ ನಾನು ಮಾಡಿದ್ದು. ತಾಯಿನ ದೀರ್ಘ ಒಂದು ಹೆಲ್ಪ್ ಮಾಡಿ, ಯಾವ್ದಾರ ತಂತ್ರ ಮಂತ್ರ ಹೇಳ್ಕೊಡಿ ಸರ್, ಅವರು ಇದರಿಂದ ವಾಪಸ್ ಬರಬೇಕು ಅಂತ. ಅದೊಂಥರ ಅಡಿಕ್ಷನ್. ಅದು ಟ್ರೇಡಿಂಗ್ ಅನ್ನೋದು ಒಂದು ಅಡಿಕ್ಷನ್ನು. ತುಂಬ ಜನ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಆ ಟ್ರೈನ್ ಮಾಡಿಕೊಡೋನ್ನ ಫಸ್ಟು ಹುಡ್ಕೊಂಡು ಬರಬೇಕು. ನಾವು ಒಂದು ಪರ್ಕೆ ತಗೊಂಡು ಹಾಕ್ಬೇಕು. ಅವ್ನು ಫಸ್ಟು ಯಾರೋ ಒಂದು ಟ್ರೈನಿಂಗ್ ಮಾಡ್ಕೊಡ್ತಾನಲ್ಲ, ನಾನು 50,000 ಕೊಡಿ ಮಾಡ್ಕೊಡ್ತೀನಿ ಅಂತ, ಅಲ್ಲಿ ಫಸ್ಟು ಇಲ್ಲಿ ದಾನ ಸಜೆಸ್ಟ್ ಮಾಡ್ತೀನಿ ಅವ್ರ ಬುದ್ಧಿ ಚೇಂಜ್ ಆಗೋಕ್ಕೆ. ದಶಾದಲ್ಲಿ 7, 5, 10 ಬಿಸ್ನೆಸ್ ಮಾಡಬೇಕು ಅನ್ನೋ ಹಂಬಲ ಜಾಸ್ತಿ ಇದೆ. ಆದರೆ ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, 9ನೇ ಮನೆ ಸ್ವಲ್ಪ ವೀಕ್ ಆಗಿರೋದ್ರಿಂದ ಅಲ್ಲಿ ಹಣನ ಸ್ವಲ್ಪ ಪೋಲ್ ಮಾಡ್ತಾರೆ. ಮೋಸ್ಟ್ಲಿ ಇವ್ರ ಜಾತಕಕ್ಕಿಂತ ನಿಮ್ಮ ಜಾತಕ ಲೈನಲ್ಲಿದ್ದೀರಾ? ಇಲ್ವಾ? ಕಟ್ಟಾಗಿದೆಯಾ? ಸೊ ಮೋಸ್ಟ್ಲಿ ಇವ್ರ ಜಾತಕಕ್ಕಿಂತ ಹೆಚ್ಚಾಗಿ ಇವ್ರ ತಂದೆ ತಾಯಿ ಜಾತಕ ಎಲ್ಲ ವೀಕ್ ಆಗಿರಬೇಕು. ಯಾಕೆಂದರೆ ಎಲ್ಲಿಂದ ದುಡ್ಡು ಅವ್ರು ಹಾಕ್ತಾರೆ 25ನೇ ವಯಸ್ಸಿಗೆ? ತಂದೆನ ಕೇಳಿರ್ತಾನೆ, ಕೊಡಪ್ಪ ಒಂದು 3 ಲಕ್ಷ, ಕೊಡಪ್ಪ ಒಂದು 2 ಲಕ್ಷ ಅಂತ.
ಇವನಿಗಿನ್ನೂ 25. ಓಕೆ, ಚಂದ್ರ ಆದಮೇಲೆ ಮಂಗಳ ಬರ್ತಾನೆ. ಮೋಸ್ಟ್ಲಿ ಅವ್ರದ್ದು ಟೈಟ್ ಮಾಡಿದ್ರೆ ಇಲ್ಲಿ ಅವನು ದುಡ್ಕೊಂಡು ತಿಂತಾನೆ. ಚೆನ್ನಾಗಿದೆ ಜಾತಕ, ಏನು ಕೆಟ್ಟದೇನಿಲ್ಲ. ಅದಿಲ್ಲ ಅಂತ ಅವ್ರೇನೋ ನೆಗೆಟಿವ್ ಹೇಳಿದಾರಂತೆ, ಕೆಟ್ಟದ್ದು ದುಡ್ಕೊಂಡು ಹೇಳಬೇಕು ಅಂತೇನಿಲ್ಲ. ಇವನಾಗೇ ಇವನು ದುಡಿದ್ರೆ ಲಕ್ಷಾಧೀಶ್ವರ ಕೋಟ್ಯಾಧೀಶ್ವರ ಆಗೋ ಕಾಂಬಿನೇಷನ್. ಅದು ಇವಾಗ ಚಂದ್ರ 2029. ಸೊ 2029 ಚೆನ್ನಾಗಿದೆ, ಅದಾದಮೇಲೂ ಚೆನ್ನಾಗಿದೆ. ಇವರು ಚೆನ್ನಾಗಿ ಓದಿರ್ತಾರೆ. ಆ ಓದಿರೋದನ್ನು ಫಾಲೋ ಮಾಡಿದ್ರೆ ಲಕ್ಷಾಧೀಶ್ವರ ಆಗ್ತಾರೆ. ಎಲ್ಲೋ ಅವ್ರಿಗೆ ಭ್ರಮೆ. ಈ 5ನೇ ಮನೆ ಅಂತ ಇಲ್ಲಿ ಕೆಳಗಡೆ ಇದೆಯಲ್ಲ, ಅಂಡರ್ಗ್ರೌಂಡಲ್ಲಿ 5 ಅಂತ ಬಂದಿದೆಯಲ್ಲ, 5 ಯಾವಾಗಲೂ ಕೂಡ ಡೇಂಜರ್ ಅಂತ ಹೇಳ್ತಾನೆ ಇರ್ತೀನಿ. 5 ಅಂಡರ್ಗ್ರೌಂಡಲ್ಲಿ ಕೂತ್ಕೊಂಡು ಸೋಂಬೇರಿತನ ಮಾಡಿದೆ. 5 ಮತ್ತು 9 ಸೋಂಬೇರಿತನ ಕೊಡ್ತಕ್ಕಂಥ ವಿಚಾರ. ಸೊ ದಯಮಾಡಿ ಇಲ್ಲಿ ನಾನು ಸಜೆಸ್ಟ್ ಮಾಡೋದು, ಎಲ್ಲ ಕಿತ್ಕೊಂಡು 4 ಬಿಗಿದು ಆಚೆ ಹಾಕಿ. ಎಲ್ಲದಕ್ಕೂ ಪರಿಹಾರ ಪೂಜೆ ಮಂತ್ರಗಳಲ್ಲ. ಅವ್ರು ಏನಾರು ಕೇಳ್ತಾ ಇದ್ದರೆ, ಯಾರು ನಿಮ್ಮ ಮಗ ಏನಾರು ಕೇಳ್ತಾ ಇದ್ದರೆ, ನಾನು ಉಗಿದಿರೋದು ಅದೇನಾರು ಕಿವಿಗೆ ಬಿದ್ದರೆ ಮುಂದೆ ಬದುಕು ಚೇಂಜ್ ಆಗುತ್ತೆ. ಆ ಒಂದು ಈಗ ಇನ್ನೊಂದು ಇಷ್ಟು ಲಾಸ್ ಮಾಡ್ಕೊಂಡಿದ್ದೀನಿ, ಪೋರ್ಟ್ಫೋಲಿಯೋ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಆಗಿಬಿಡ್ಲಿ ಕಾಯ್ತೀನಿ, ಅವೆಲ್ಲ ಬರೋದು ಇಲ್ಲ, ಆಗೋದು ಇಲ್ಲ. ಎಲ್ಲೋ ನಿಮ್ಮ ದುಡ್ಡು ಹಾಳಾಗಿದೆ. ಆ ಒಂದು ಸ್ವಂತ ದುಡ್ಡಲ್ಲಿ ಮಾಡೋಕ್ಕೆ ಕೇಳಿ ವಿನ್ ಆಗ್ತಾನೆ. ಇದರಲ್ಲದ ಇನ್ನೊಂದು ಬಿಸ್ನೆಸ್ಸಲ್ಲಿ ವಿನ್ ಆಗ್ತಾನೆ. ಇನ್ನೊಂದು ಕರೆಗೆ ಹೋಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಪೃಥ್ವಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಮ್ಯಾಮ್ ಪ್ರಶ್ನಾಶಾಸ್ತ್ರಕ್ಕೂ. ಪ್ರಶ್ನಾಶಾಸ್ತ್ರ. ಓಕೆ, 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಿ ಮಾ. 50 ಮ್ಯಾಮ್. 15. 50. ಹೇಳಿ ಇನ್ನೊಮ್ಮೆ. 50. ಓಕೆ 50. ಗುರುಜಿ ಅವರಿದ್ದಾರೆ. ಯಾವ ವಿಚಾರದಲ್ಲಿ ಮಾತಾಡ್ಬೇಕಮ್ಮ? ಗುರುಜಿ ಜಾಬ್ ಬಗ್ಗೆ. ಗುರುಜಿ ಜಾಬು ಏನು ಓದಿದ್ದೀರಾ? ಇದು ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಕಂಪ್ಯೂಟರ್ ಇಂಜಿನಿಯರ್. ಸೈನ್ಸ್. ಹಾಂ, ಯಾವಾಗ ಓದಿರೋದು? ಎಷ್ಟನೇ ಇಸ್ವಿಲಿ? ಜಸ್ಟ್ ಲಾಸ್ಟ್ ಇಯರ್ ಮುಗಿದಿದೆ ಗುರುಜಿ. ಏನು ನಿಮ್ಮ ಹೆಸರು? ಪೃಥ್ವಿ. ಪೃಥ್ವಿ. ಹಾಂ ಗುರುಜಿ. ಹುಡುಗನ ಹುಡುಗಿನ? ಹುಡುಗಿ. ಹುಡುಗ ಗುರುಜಿ. ಹಾಂ, ಹುಡುಗ. ಹುಡುಗಿ. ಹುಡುಗ. ನೀವು ಹೇಳಿದ ಹುಡುಗ ಏನು? ನೀವು ಯಾರು? ನೀವು ಹುಡುಗ ಹುಡುಗಿ? ಹುಡುಗನಾ? ಹಾಂ ಗುರುಜಿ. ಏನು ಹಾಡು ಹೇಳ್ತೀರಿ ನೀವು? ಇಲ್ಲ ಗುರುಜಿ. ಹಾಡು ಹೇಳಲ್ವಾ? ಅಲ್ಲ, ಈ ವಾಯ್ಸ್ ಕೇಳಿದ್ರೆ ಯಾರೋ ಮಹಿಳೆ ಮಾಡ್ದಂಗಿದೆ. ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡಿರಿ. ಹಾಂ, ಓಕೆ. ದಶ 12 ಸಾಫ್ಟ್ವೇರ್ ಕಂಪ್ನಿ ಸಿಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ. 12ನೇ ಮನೆ ಸಾಫ್ಟ್ವೇರ್ ಕಂಪ್ನಿ ಅಂತ ತೋರಿಸುತ್ತೆ. ಮಂಗಳ ದಶ ನಡೀತಾ ಇದೆ, 2029 ಈಗ ಭುಕ್ತಿ ಅಂತರ್ಭುಕ್ತಿ ಕೊಡ್ತಕ್ಕಂಥವ್ರು. ಶನಿ ದಶ ನಡೀತಾ ಇದೆ. ಭುಕ್ತಿ ಅಂತರ್ಭುಕ್ತಿಗೆ ಹೋಗಬೇಕು, ಕೆಲಸ ಸಿಗ್ತಕ್ಕಂಥ ಸಮಯ ನೋಡಬೇಕು. 16 ಏಪ್ರಿಲ್ವರೆಗೂ ಕೂಡ ಬುಧ ಇದೆ. ಬುಧನ ಕಾಂಬಿನೇಷನ್ ನೋಡೋಣ. 9 ಬರ್ತಾ ಇದೆ. ಸ್ವಲ್ಪ ಅಪ್ಲೈ ಮಾಡ್ತೀರಾ, ಫಸ್ಟ್ ರೌಂಡ್ ಆಗುತ್ತೆ, ಆಮೇಲೆ ಆಗಲ್ಲ. ಬುಧ ಆದಮೇಲೆ ಕೇತು ಬರ್ತಾನೆ. ಕೇತು ಆದ ಮೇಲೆ ನಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಶುಕ್ರನವರೆಗೂ ಸ್ವಲ್ಪ ಕಾಯಬೇಕಾಗುತ್ತೆ. 2025 ಜುಲೈ ಒಳಗಡೆ ಕೆಲಸ ಸಿಗುತ್ತೆ. ಶುಕ್ರನಿಗೆ ಹೋಗಲೇಬೇಕು, ಯಾಕಂದರೆ ಶುಕ್ರನಲ್ಲಿ ಆ ಒಂದು 12 ಕಾಂಬಿನೇಷನು 7-10 ಕಾಂಬಿನೇಷನ್ ಅಂಡರ್ಗ್ರೌಂಡಲ್ಲಿ ಕಮ್ಮಿ ಸ್ಯಾಲ್ರಿಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಫ್ಯೂಚರಲ್ಲಿ ತುಂಬ ಚೆನ್ನಾಗಿದೆ, ತಲೆ ಕೆಡಿಸ್ಕೊಬೇಡಿ. ರಾಹು 9ನೇ ಮನೇಲಿರೋದ್ರಿಂದ ನೀವೇನಾದ್ರು ಎಜುಕೇಷನ್ ಏನಾದರೂ ಕಂಟಿನ್ಯೂ ಮಾಡಬೇಕಂದ್ರೆ ರಾಹುನಲ್ಲಿ ಹೈಯರ್ ಸ್ಟಡೀಸ್ ಮಾಡ್ತೀರಾ, MS ಮಾಡ್ತೀರಾ, ಅಬ್ರಾಡ್ಗೆ ಹೋಗ್ತೀರಾ. ಬಟ್ ಜಾಬಲ್ಲಿ ಯಾವಾಗಲೂ ಲೋ ಇರುತ್ತೆ. ಎಲ್ಲಿರ್ತೀರೋ ಅಲ್ಲೇ ಇರಿ, ನಿಧಾನ ಗ್ರೋ ಆಗುತ್ತೆ. ಎಲ್ಲೂ ಸಿಕ್ಕಿಲ್ಲ, ಜಾಸ್ತಿ ಸಂಬಳ ಸಿಕ್ಕಿ ಅಲ್ಲಿ ಇಲ್ಲಿ ಅಲ್ದಾಡಿದ್ರೆ 9ನೇ ಮನೆ ಕೆಲಸನೇ ಕೊಡಲ್ಲ. ಇದು ವಾರ್ನಿಂಗ್. ಮುಂದಿನ ಕರೆಗೆ ಹೋಗೋಣ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ. ತಮ್ಮ ಹೆಸರು ಹೇಳಿ. ಹಾಂ, ಲತಾ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್? ಅದೇ ನಮ್ಮ ಮಗನ ಬಗ್ಗೆ ಕೇಳ್ಬೇಕ್ರಿ. ಓಕೆ. 20 8 1997. 1997. ಓಕೆ, ಹುಟ್ಟಿದ 5 PM. ಓಕೆ, ಹುಟ್ಟಿದ ಸ್ಥಳ ಬೆಂಗಳೂರಾ? ಬೆಂಗಳೂರು. ಓಕೆ, ಯಾವ ವಿಚಾರ ಬಗ್ಗೆ ಮದುವೆ ಕೇಳಬೇಕಾಗಿತ್ತು? ಸಲ. ಮದುವೆ ವಿಚಾರವಾಗಿ. ಗುರುಜಿ ಅವರಿದ್ದಾರೆ, ಮಾತನಾಡಿ ಮಾ. ನಮಸ್ಕಾರ. ಹಾಂ, ನಮಸ್ಕಾರ. ಮಗನಾ? ಹೌದದೇ. ಓಕೆ, ರೈಟ್. ದಶ ನೋಡೋಣ. ಶನಿ ದಶ 17ಕ್ಕೆ ಮುಗಿದಿದೆ. ಬುಧ ದಶ ಪ್ರಾರಂಭವಾಗಿದೆ. ಬುಧನ ಕಾಂಬಿನೇಷನಲ್ಲಿ 8, 6, 9, 8, 5, 10. ಯಾರನ್ನಾರು ಅವ್ರು ಇಷ್ಟಪಟ್ಟಿದ್ರೆ ಅಥವಾ ಇಂಥದೇ ಬೇಕು ಅಂತ ಹುಡುಗಿನ ಏನಾದ್ರು ಬಂದರೆ ಅದನ್ನು ಮಾಡೋದು ಒಳ್ಳೆಯದು. ನಿಮ್ಮ ವಿಚಾರ, ನಿಮ್ಮ ಆಲೋಚನೆ ತಲೆಗೆ ಹಾಕಿದ್ರೆ ಅವ್ರು ಒಪ್ಕೊಳ್ಳಲ್ಲ. ಇದರ ಲೈನಲ್ಲಿ ಕೇಳಿಸ್ತಾ? ಕರೆ ಕಟ್ಟಾಗಿದೆ ಅನ್ಸುತ್ತೆ. ಓಕೆ. ಸೊ 8, 5, 10 ವೆರಿ ಇಂಪಾರ್ಟೆಂಟು. ಇಲ್ಲಿ ನಮಗೆ ಒಂದು ಭಾಳ ಇಂಪಾರ್ಟೆಂಟ್ ವಿಚಾರ ಏನು ಬರುತ್ತೆ ಈ ಕಾಂಬಿನೇಷನ್ ಅಂತಂದರೆ, ಈ ಕಾಂಬಿನೇಷನ್ ಬಂದಾಗ 8, 5, 10 ಅದರಲ್ಲಿ 5 ಬಂದಾಗ ಸೆಲೆಕ್ಟಿವ್ ಆರ್ ಲವ್ ಕಾಂಬಿನೇಷನ್ ಬಂದ್ಬಿಡುತ್ತೆ.
ಒಂದು ಅಂಥವ್ರು ತೋರಿಸಿದ್ರು ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ಲ ಹೇಳು. ಒಂದು 10 ಜನಕ್ಕೆ ಕೇಳಿದ್ರೆ ಏಯ್ ಸೂಪರ್ ಹುಡುಗಿಯಪ್ಪ ಅಂತಂದರೆ ಇವನಿಗೆ ಅಂತ ಇವರೆಲ್ಲ 5ನೇ ಮನೆಯವರು. ಇನ್ನೊಂದು ಯಾವುದೋ ಏನೂ ಇರಲ್ಲ ಅಲ್ಲಿ, ಏನೋ ಒಂದು ಸ್ವಲ್ಪ ಖರಾಬಾಗಿರ್ತಾರೆ, ಅವಳೇ ಬೇಕು. ಇಲ್ಲ ಕಣೋ ಅದು ಸ್ವಲ್ಪ ಅಷ್ಟೇ, ಅವಳೇ ಬೇಕು. ಜಾತಕ ಆಗಿ ಬಂದಿಲ್ಲ, ಅವಳಿಗೆ ಬೇಕು. ಆಮೇಲೆ ಅವ್ರದ್ದೇನೋ ಕೆಲಸ ಇಲ್ಲ, ಅವ್ರದ್ದೇ ಬೇಕು. ಈ 5ನೇ ಮನೆ ವಿಚಾರ ಇದೆಯಲ್ಲ, ವಿಚಿತ್ರ. ಆಮೇಲೆ ಅಲ್ಲಿಗೆ ನಿಲ್ಲಲ್ಲ. ಆಯ್ತಪ್ಪ ನಿನ್ನ ಇಷ್ಟ, ಅವಳನ್ನಾಗು ಅಂತ ಬರುತ್ತೆ. ಆಗು ಅಂತ ಬಂದಾಗ ನಾನು ಅವಾಗಲೇ ಹೇಳಿದೆ ಅವಳನ್ನೇ ಆಗೋದು ಅಂತ, ನನಗಿವಾಗ ಇಷ್ಟ ಇಲ್ಲ. ಎಂಥ ವಿಚಿತ್ರ ಗೊತ್ತಾ 5ನೇ ಮನೆ. ಇದನ್ನೆಲ್ಲ ಪಾಪ ಹೆತ್ತವರು ಅನುಭವಿಸ್ತಾರೆ 5ನೇ ಮನೆ ಬಂದಾಗ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಬಗ್ಗೆನೇ ಮೇಡಮ್. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್, ಸಂಖ್ಯಾಶಾಸ್ತ್ರದ ಪ್ರಶ್ನಾಶಾಸ್ತ್ರ. ಓಕೆ, 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. ಮೇಡಮ್, 41. 41. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮೇಡಮ್, ನನಗೆ ಈಗಾಗಲೇ ತುಂಬಾ ಸಮಸ್ಯೆಗಳಾಗಿದೆ. ಅದೇ ಯಾವ ಸಮಸ್ಯೆಗಳು? ಮದುವೆ ವಿಚಾರದಲ್ಲಿ. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ. ನಮಸ್ತೆ. ಮದುವೆಗೆ 7ನೇ ಮನೆ ಕಾಂಬಿನೇಷನ್ ನೋಡ್ತೀವಿ. 12 ಸ್ವಲ್ಪ ಡಿವೋರ್ಸ್ ಕಾಂಬಿನೇಷನ್ ತೋರಿಸ್ತಾ ಇದೆಯಲ್ಲ. ಗುರುಜಿ, ಫಸ್ಟ್ ಮ್ಯಾರೇಜು ಕೊರೋನಾ ಟೈಮಲ್ಲಿ ಏನಾಯ್ತು? ಅರ್ಜೆಂಟ್ ಅಲ್ಲಿ ಮಾಡ್ಬಿಟ್ರು. ಅರ್ಜೆಂಟ್ ಕೊರೋನಾ ಬರುತ್ತೆ ಅಂತ ಅರ್ಜೆಂಟಲ್ಲಿ ಮಾಡಿದ್ರಾ? ಅದೇ ಅವ್ರ ಬಗ್ಗೆ ಸರಿಯಾಗಿ ವಿಚಾರಿಸ್ತಿದ್ರು. ಯಾರು ಅರ್ಜೆಂಟಲ್ಲಿ ಮಾಡಿದ್ದು? ನಮ್ಮ ಪೇರೆಂಟ್ಸ್. ಕರೀರಿ ಅವ್ರನ್ನ, ಎಲ್ಲಿದ್ದಾರೆ ಕರೀವ್ರನ್ನ ಇಬ್ಬರು, ನಿಲ್ಸವ್ರನ್ನ ಇಬ್ಬರು. ಹಾಂ, ನೆಕ್ಸ್ಟ್ ಹೇಳಮ್ಮ. ಅದು ಅವ್ರಿಗೆ ಇಷ್ಟನೇ ಇರ್ಲಿಲ್ವಂತೆ. ನಿಂಗೆ ಇಷ್ಟ ಆಯ್ತಾ? ನಾನು ತಂದೆ ತಾಯಿ ಹೇಳೋದು. ತಂದೆ ತಾಯಿ ಇಷ್ಟದ ಮೇಲೆ ನೀನು ಓಕೆ ಅಂದೆ. ಆಯ್ತು, ಅದೇನಾಯ್ತು ಇವಾಗ? ಅದು 3 ಡೇಸ್ಗೆನೆ ಅವರು ನನಗೆ ಇಷ್ಟ ಇಲ್ಲ, ಫೋರ್ಸ್ ಮಾಡಿದ್ರು ಅಂತ ಬಿಟ್ಟು ಹೊರಟೋದ್ರು. ಚಪ್ಪಲಿ ತಗೊಂಡು ಹಾಕ್ಬೇಕಾಯ್ತು. ಅಲ್ಲಿ ಫೋಟೋ ಎಲ್ಲ ಹೊಡ್ಸ್ಕೊಳ್ಬೇಕಾದ್ರೆ ಚೆನ್ನಾಗಿದ್ನಂತ. ದೊಡ್ಡವರು ಎಲ್ಲ ಸೇರಿ ಕುತ್ಕೊಂಡು ಅವ್ನು ಕ್ಯಾಕರ್ ಸುಗಿಬೇಕಾಯ್ತು, ಪಕ್ಕದಲ್ಲಿ ನಿಂತಿದ್ನಲ್ಲ, ಇದು ಗಿಲ್ಬಿಡ್ಬೇಕಾಯ್ತು, ತಿಕ್ಕಲ್ ನನ್ನ ಮಗನೇ ಅಂತ. ಹಾಂ, ನೆಕ್ಸ್ಟ್ ಹೇಳಮ್ಮ. ಈಗೇನು? ಕೊರೋನಾ ಟೈಮಲ್ಲಿ 2019 ಆಯಿತು, ಇವಾಗ 6 ವರ್ಷ ಆಯ್ತು. ಈಗ ನೆಕ್ಸ್ಟ್ ಏನು? ಮತ್ತೆ ಡಿವೋರ್ಸ್ ಆದ್ಮೇಲೆ ಮತ್ತೆ ಗೊತ್ತಿರೋರು ಅಂದ್ಬಿಟ್ಟು ಮತ್ತೆ ಮಕ್ಕಳಿರೋರ್ಗೆ ಮದುವೆ ಮಾಡಿಕೊಟ್ರು. ಯಾರಿರೋರ್ಗೆ? ಮಕ್ಕಳಿರೋರ್ಗ? ಅವ್ರಿಗೆ ಹೆಂಡತಿ ತೀರೋಗಿದ್ರು. ಹಾಂ, ಓಕೆ. ನಾನು ಅದೇ ಫಸ್ಟ್ ಮ್ಯಾರೇಜು ಇದೆಲ್ಲ ನೋಡ್ಬಿಟ್ಟಲ್ಲ ಸರ್ ಗುರುಜಿ. ನಾನು ಮಕ್ಕಳನ್ನ ನೋಡ್ಕೊಂಡು ಆರಾಮಾಗಿರೋಣ ಅಂತ ನಾನು ಒಪ್ಕೊಂಡು ಮಾಡ್ಕೊಂಡೆ. ಇವ್ರಿಗೆ ಹಿಂದೆ ಏನೇನ್ ಪ್ರಾಬ್ಲಮ್ ಇತ್ತೋ ಏನೋ ಯಾರಿಗ್ ಗೊತ್ತು, 2 ಮಂತ್ಸ್ಗೆನೆ ಸೂಸೈಡ್ ಮಾಡ್ಕೊಂಡ್ಬಿಟ್ರು. ಇದು ಕಾಂಬಿನೇಷನಲ್ಲಿ 12-8 ಬಂದಾಗ ಡಿವೋರ್ಸು ಅದೆಲ್ಲ ತೋರಿಸ್ತಾ ಇದೆ. ಇಲ್ಲ, ಆಯಿತು, ಓಕೆ. ಈಗ ನೆಕ್ಸ್ಟ್ ಏನು ಹೇಳಮ್ಮ? 3ನೇದು ಹೋಗೋಣ. 3ನೇದು ಅಂದರೆ 3ನೇ ವಿಚಾರಕ್ಕೆ ಹೋಗೋಣ, 3ನೇ ಮದುವೆಗಲ್ಲ. ಈಗ ಮತ್ತೆ ಅವರು ಇವರು ಮದುವೆಗೇನೆ ಕೇಳ್ತಾ ಇದ್ದಾರೆ, ನಾನು ಜಾಬ್ ಮಾಡೋದಾ? ಇಲ್ಲಿ ನೀವು ಓದ್ಕೊಂಡ್ರೆ ರಿಸಲ್ಟು ಡಿಫಿಕಲ್ಟ್ ಮ್ಯಾರೇಜ್, ಪಾಸಿಬಿಲಿಟಿ ಆಫ್ ಡಿವೋರ್ಸ್ ಇನ್ ಮ್ಯಾರೇಜ್, ಐದರ್ ಆಫ್ ಪಾರ್ಟ್ನರ್ ಈಸ್ ಅನ್ಹೆಲ್ತಿ ಅಂದರೆ ಸತ್ತೋಗಿದ್ದಾರೆ, ಎಲ್ಲ ರಿಸಲ್ಟ್ ಕೊಟ್ಟಿದೆ. ನಮ್ಮ ಪ್ಲಾನೆಟರಿ ಇಂಟೆಲಿಜೆನ್ಸ್ ಇದೆ ಗೊತ್ತಲ್ಲ, ಇದು ಸೂಪರ್ ಇಂಟೆಲಿಜೆನ್ಸು. ಜ್ಯೋತಿಷ್ಯ ಕಲೀರಿ 100% ನಿಮ್ಮ ಏನೇ ಹಿಂದಿನ ಜನ್ಮದ ದೋಷ ಇರುತ್ತೆ ಹೋಗುತ್ತೆ. ಈ ಕಾಂಪೌಂಡ್ರ್ ಹಿಂದೆ ಹೋಗಬೇಡಿ. ಹುಟ್ಟು ದರಿದ್ರ ಅವರು ವೇಷ ಹಾಕೊಂಡು ಕೂತ್ಕೊಳ್ತಾರೆ. ಈ ಥರ ಅನಾಲಿಸಿಸ್ ಅದೇ ಗೊತ್ತು. ಅದಕ್ಕೆ ನಾನು ಇದನ್ನು ಮಾಡೋಕ್ಕೆ ಹೋಗಲ್ಲ. ಯಾವ ದೋಷನೂ ಇಲ್ಲ. ಹಣೆಯ ಬರಹದಲ್ಲಿ ಬರ್ತಕ್ಕಂಥ ದಶ ಚೆನ್ನಾಗಿಲ್ಲ. ನೀವು ಪ್ರಶ್ನೆ ಹೇಳಿದ ತಕ್ಷಣ ಎಲ್ಲನೂ ಇದೆ. ಅಬ್ಸ್ಟಕಲ್ಸ್ ಇನ್ ಮ್ಯಾರೇಜ್, ಸ್ಟ್ರೆಸ್, ಹ್ಯುಮಿಲಿಯೇಷನ್, ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜ್. ದಯಮಾಡಿ ಜಾಬ್ಗೆ ಹೋಗಿ. ಅರ್ಥ ಆಯ್ತಾ? ಹಣಕಾಸು ಬಿಟ್ಟು ಹೋಗಿದ್ದಾರಾ ನಿಮ್ಮ 2ನೇ ಗಂಡ ಅಥವಾ 1ನೇ ಗಂಡ? ದುಡ್ಡು ಕೊಟ್ರಾ? ಹಣ ಸಫಿಷಿಯೆಂಟ್ ಆಗಿದೆಯಾ? ಎಂಜಾಯ್ ಮಾಡಿ ಲೈಫ್ನ. ಈ ತಿಕ್ಕಲ್ರು ಇರ್ತಾರಲ್ಲ, ಈ ಜ್ಯೋತಿಷ್ಯ ಹೇಳೋರು ಇರ್ತಾರಲ್ಲ, ಈ ಅರ್ಚಕರು ಇರ್ತಾರೆ, ಅವ್ರ ಹಿಂದೆ ಹೋಗ್ಬೇಡಿ. ಅವ್ರ ಸಂಸಾರನ ಹಾಳು ಮಾಡೋಕ್ಕೆ ಇರೋರು ಅವರು. ಯಾಕೆಂದರೆ ಮದುವೆ 2 ಆದಮೇಲೆ ಸುಮ್ಮನೆ ಇದ್ಬಿಡ್ಬೇಕು ಅವರು. ಅವ್ರಿಗಿಲ್ಲ ಅಂತ ಕರೆಕ್ಟಾಗಿ ನೋಡಿ ವಿಚಾರ ಹೇಳಬೇಕು. ಅದು ಬಿಟ್ಬಿಟ್ಟು ನಿಮ್ಮ ಕುಜದೋಷ ಸರಿ ಮಾಡ್ಕೊಳ್ಳಿ, 3ನೇವ್ರು ಸಿಗ್ತಾನೆ. ಇವ್ರಿಗೆ ಸಿಗ್ತಾನೇ ಇರ್ತಾರೆ. ಇವ್ರಿಗೆ ಏನು ಜನಗಳು ಅರ್ಥ ಆಗಲ್ಲ. ಜ್ಯೋತಿಷ್ಯ ನೋಡಲ್ಲ, ಮಾಡಲ್ಲ. ಮತ್ತು ಇಲ್ಲಿ ಹೆಂಗೆ ಬಂತು ನಮಗೆ? ಅವರೊಂದು ನಂಬರ್ ಹೇಳಿದ ತಕ್ಷಣ ಹೆಂಗೆ ಬಂತಿದ್ರು? ದಿಸ್ ಈಸ್ ವಾಟ್ ಇಸ್ ದಿ ಬ್ಯೂಟಿ ಆಫ್ ಅಸ್ಟ್ರಾಲಜಿ. ಸ್ವಲ್ಪ ಅವ್ರಿಗೆ ದಾನ ಸಜೆಸ್ಟ್ ಮಾಡ್ತೀನಿ. ಮೊದಲು ಅವರು ಕಡಲೆಕಾಳನ್ನು ಪ್ರತಿ ಗುರುವಾರ ದಾನ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಕೆಲಸಕ್ಕೆ ಶನಿ ಕಾರಕ ಆಗಿರೋದ್ರಿಂದ ಶನಿ ಬ್ಲೂ ಸಫೈರ್ನ ಬಲಗೈ ಮೈದಲ್ಲಿ ಹಾಕ್ಕೊಂಡು ಜಾಬ್ಗೆ ಹೋಗಿ ಫಸ್ಟು. ಸಾಕು, 2 ನೋಡಿದ್ದಾಯ್ತಲ್ಲ. ಇಲ್ಲೂ ಮುಂದೆ 3ನೇದು ಬರಲ್ಲ ಅಂತಲೇ ಹೇಳ್ತಾ ಇದೆ. ಡಿವೋರ್ಸ್ ಅಂತ ತೋರಿಸ್ತು, ನೀವು 2 ಪ್ರಾಬ್ಲಮ್ ಅಂತ ಬಂತು. ಎವ್ರಿಥಿಂಗ್ ಪರ್ಫೆಕ್ಟಾಗಿ ಹೇಳ್ಬಿಡುತ್ತಿದ್ದು. ದಿಸ್ ಈಸ್ ಪ್ಲಾನೆಟರಿ ಇಂಟೆಲಿಜೆನ್ಸ್.
ಬಂದು ಕಲ್ತ್ಕೊಳ್ಳಿ. ಸುಮ್ಮನೆ ಅವ್ರ ಹತ್ರ ಇವ್ರ ಹತ್ರ ಹೋಗ್ಬಿಡಿ ಹಾಳಾಗಬೇಡಿ. ದೇವಸ್ಥಾನಕ್ಕೆ ಹೋಗೋಣ, ಪೂಜೆ ಮಾಡೋಣ, ಒಂದು ಒಳ್ಳೆ ಡಿವೈನ್ ಭಕ್ತಿ ಕೊಡು ಅಂತ ಕೇಳೋಣ, ಕರ್ಮಗಳ ಕಡೆ ಅಂತ ಹೇಳೋಣ, ಅಲ್ಲೋಗಿ ಅವ್ರ ಹತ್ರ ಕೇಳ್ಕೊಂಡು ಆ ದೋಷ ಈ ದೋಷ ಅಂತ ಕೇಳಬೇಡಿ. ಒನ್ ಆಫ್ ದಿ ಡೇಂಜರಸ್ ಪರ್ಸನ್ಸ್ ಅವರೇ ಅಂತ ಹೇಳ್ತೀನಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತು ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ದಿನೇಶ್ ಗುಂಡೂಜಿ ಅವರು ತುಂಬಾ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರೂಜಿ ಅವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.